ಇಲ್ಲ ಅಜೀರ್ಣ ಮಲಿನ ವಸ್ತ್ರ ಕಾಣದ ನರನಿಗೆ ಅದೊಂದು ಕಾಲ. ಇವತ್ತು ಬಂದವರೆಲ್ಲ ರೇಷ್ಮೆ ವಸ್ತ್ರ ಕೊಡ್ತಾರೆ. ಊರ್ಣ ವಸನ ವಿಚಿತ್ರ ಸುವಸನ ಅದು ಎಂತೆಂಥದ್ದು ಕೊಡ್ತಾರೆ, ಕಲರ್ ಕಲರ್ ವರ್ಣ ವರ್ಣದಿಂದ ಬಾಹೋದದೇನು ಸಂಪೂರ್ಣ ಗುಣಾರ್ಣವ ದೇವ. ಈ ವರ್ಣವರ್ಣದ ರೇಷ್ಮೆಯನ್ನು ನೋಡಿದಾಗಲೆಲ್ಲ ನೀನು ಸಂಪೂರ್ಣ ಗುಣಾರ್ಣವ, ಗುಣ ಸಮುದ್ರ ನೀನು ಅನ್ನುವುದು ಗೊತ್ತಾಗ್ತದೋ ಪ್ರಭು, ಏನೋ ನಿನ್ನ ಲೀಲೆ ಅಂತ ಅಲ್ವಾ. ಹಿಂದೆ ಯಾರ್ಯಾರು ಬಂದ್ರೂ ಅವ್ರಿಗೆಲ್ಲ ನಮಸ್ಕಾರ ಮಾಡಬೇಕಾಗಿತ್ತು, ತಲೆ ಬಗ್ಗಿಸ್ಬೇಕಾಗಿತ್ತು. ಪ್ರತಿಯೊಬ್ಬರ ಮುಂದೆ ತಲೆ ಬಗ್ಗಿಸಿ ನಿಲ್ಲುವಂತ ಸ್ಥಿತಿ, ದೈನ್ಯ ಸ್ಥಿತಿಯನ್ನ ಕೊಟ್ಟಿದ್ದ ಸ್ವಾಮಿ ಅಲ್ವಾ. ನೀಚೋಚ್ಚ ತಿಳಿಯದೆ ಸರ್ವರ ಚರಣಕ್ಕೆ ಚಾಚಿದೆ ನೊಸಲ ಹಸ್ತಂಗಳ. ತಲೆ ಬಗ್ಗಿಸ್ಬೇಕಾಗಿತ್ತು, ಕೈ ಚಾಚಬೇಕಾಗಿತ್ತು. ಇವತ್ತೇನಾಗಿದೆ, ಯೋಚಿಸಿ ನೋಡಲು ಸೋಜಿಗವಾಗಿದೆ, ವಾಚಕ್ಕೆ ಸಿಲುಕದು ಹರಿಯೇ. ಇವತ್ತಿವರು ಎಷ್ಟು ದಾನ ಮಾಡ್ತಿದ್ದಾರೆ ವಿಜಯರಾಯರು ಅಂದ್ರೆ ಅದು ಎಷ್ಟು ಮಾಡ್ತಿದ್ದಾರೆ ಅಂತ ಲೆಕ್ಕ ಇಡ್ಲಿಕ್ಕೆ ಆಗಲ್ಲ ಅಂತ. ಸೋಜಿಗವಾಗಿದೆ ಅಂದ್ರೆ ಅದೇ ಅರ್ಥ. ಎಷ್ಟು ಸೋಜಿಗವಾಗಿದೆ ಇದೇ ವಿಜಯದಾಸರ ಇನ್ನೊಬ್ಬರ ಮುಂದೆ ಕೈ ಸಾಸ್ತಿದ್ದವರು ಅಂತ ಜನ ಅನ್ಕೊಳ್ಬೇಕಂತ. ಅಷ್ಟು ಕೈ ತೊರೆದು ಕೈ ತೊರೆದು ಕೈ ತೊರೆದು ಯಾರ್ಯಾರು ಯೋಗ್ಯರಿದ್ದಾರೆ ಎಲ್ರಿಗೂ ದಾನ ಮಾಡ್ತಾರೆ. ಯಾಕೆ ಹೀಗಾಗಿ ಮಾಡ್ತಾರೆ? ಯಾಕೆ ರಾಘವೇಂದ್ರ ಸ್ವಾಮಿಗಳ ಮುಂದೆ ಯಾರೇ ಹೋಗಿ ಕಷ್ಟ ಹೇಳಿಕೊಂಡ್ರು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಸಮಸ್ಯೆಗಳಿಗೆ ಪರಿಹಾರ ಬರ್ತದೆ. ವಿಜಯರಾಯರು ಯಾಕೆ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಾರೆ ಅಂದ್ರೆ ಅವರು ಸಮಸ್ಯೆಗಳನ್ನು ಅನುಭವಿಸಿದ್ದವರು. ಒಮ್ಮೆ ರಾಯರಾಗಲಿ ವಿಜಯರಾಯರಾಗಲಿ ಅವರೆಲ್ಲ ಬಡತನ ಅಂದ್ರೆ ಏನು, ಹೇಗಿರ್ತದೆ ಬಡತನ ಅಂದ್ರೆ ಇವೆಲ್ಲ ನೋಡಿದ್ದವರಲ್ವಾ. ಯಾವಾಗ ಅವರಿಗೆ ಅನುಭವವಿರ್ತದೆ ಲೌಕಿಕದ ರೀತಿಯಲ್ಲಿ ನೋಡುವುದಾದ್ರೆ ಇನ್ನೊಬ್ರು ಪಡುವ ಕಷ್ಟವನ್ನ ನೋಡ್ಲಿಕ್ಕಾಗಲ್ಲ. ನಾವಂತೀವ್ರಲ್ಲ, ಎಷ್ಟೋ ಜನ ಅನ್ನಲ್ವಾ, ನಾವು ಪಟ್ಟಿದ ಕಷ್ಟ ನಮ್ಮ ಮಕ್ಕಳು ಪಡಬಾರ್ದು ಆಚಾರ್ಯ, ನಾವು ಪಟ್ಟಿದ ಕಷ್ಟ ಸಾಕು ನಮಗೆ ಅಂತಾರೋ ಇಲ್ಲೋ. ಅವರಿಗೆ ತಮ್ಮ ಮಕ್ಕಳಿಗೆ ತಾವು ಪಟ್ಟ ಕಷ್ಟ ಪಡಬಾರದು ಅಂತ ಇವತ್ತಿನ ತಂದೆ ತಾಯಿಗಳಿಗಿದ್ರೆ, ಜಗತ್ತಿನಲ್ಲಿರುವವರೆಲ್ಲ ಸಜ್ಜನರೆಲ್ಲ ಅವರ ಮಕ್ಕಳೇ. ಅದಕ್ಕೆ ನಾವು ಪಟ್ಟಂಥದ್ದು ನಮ್ಮ ಸಜ್ಜನ ಮಕ್ಕಳು ಪಡಬಾರದು ಅಂತ ಅವ್ರು ಕೇಳಿದ್ದು ಕೊಡ್ತಾರೆ. ಇದಕ್ಕೆ ಹೇಳಿದ್ದು ಯಾರ್ಯಾರು ಏನೇನು ಕೇಳಿದ್ರೆ ಕೊಡ್ತಾರೆ ಅಂತ. ಯೋಚಿಸಿ ನೋಡಲು ಸೋಚಿಗವಾಗಿದೆ, ಯಾರು ಬಂದು ಏನ್ ಕೇಳಿದ್ರು ವಿಜಯರಾಯರು ಕೊಟ್ಟು ಬಿಡ್ತಾರೆ. ಅಷ್ಟು ಯಾಕೆ, ವಾಚಕ್ಕೆ ಸಿಲುಕದು ಹರಿಯೇ. ಎಲ್ಲ ಅವ್ರ ಮಾತಿನಲ್ಲಿ ವರ್ಣಿಸ್ಲಿಕ್ಕಾಗಲ್ಲ ಅವ್ರು ಮಾಡುವ ದಾನ ಅಂತ. ಮಧ್ಯಾಹ್ನ ಕಾಲಕ್ಕೆ ಯಾರಾದ್ರೂ ಒಬ್ಬರು ಮನೆ ಹತ್ರ ಬಂದ್ರೆ, ಮಧ್ಯಾಹ್ನ ಕಾಲಕ್ಕೆ ಅತಿಥಿಗಳಿಗೆ ಅನ್ನ ಮೆದ್ದೇನೆಂದರೆ ಈಯಗಾಣೆ. ಯಾರಾದ್ರೂ ಮಧ್ಯಾಹ್ನ ಕಾಲಕ್ಕೆ ಬಂದು ಒಂದು ಅನ್ನ ಕೊಡಿ ಅಂತ ಕೇಳಿದ್ರೆ ಅನ್ನ ಹಾಕಲಿಕ್ಕೆ ಮನೆಯಲ್ಲಿ ಶಕ್ತಿ ಇರಲಿಲ್ಲ ಒಂದು ಕಾಲದಲ್ಲಿ. ಆದ್ರೆ ಈಗ ಈ ಧರೆಯೊಳಗೆ ಸತ್ಪಾತ್ರರ ಕೂಡುಂಬೋ ಪದ್ಧತಿ ನೋಡೋ ಪುಣ್ಯಾತ್ಮ. ಎಷ್ಟು ಸಾವಿರ ಜನ, ಎಷ್ಟು ಲಕ್ಷ ಜನ ಎಲ್ಲ ಸತ್ಪಾತ್ರರ ಜೊತೆಯಲ್ಲಿ ಅವರಿಗೆಲ್ಲ ಊಟ ಮಾಡಿಸಿ ತಾವು ಊಟ ಮಾಡುವಂತ ವೈಭವ ಸ್ವಾಮಿ ಕೊಟ್ಟು ಬಿಟ್ಟ. ಒಬ್ಬ ಅತಿಥಿಗಳಿಗೆ ಊಟ ಹಾಕುವಂತ ಯೋಗ್ಯತೆ ಇರಲಿಲ್ಲ. 10,000 ಜನಕ್ಕೆ ಪ್ರತಿದಿನದಲ್ಲಿ ಕಮ್ಮಿ ಇಲ್ಲದಂತೆ ಊಟ ಮಾಡಿಸ್ತಾನೆ ಪ್ರಭು. ಇದವನ ಮಹಿಮೆ. ಅದಕ್ಕೆ ಹಿಂದೆ ಮನೆ ಮನೆ ತಿರಿದರು ಕಾಸು ಪುಟ್ಟದೆ ಸುಮ್ಮನೆ ಚಾಲ್ವರಿದು ಬಳಲಿದೇನೋ. ನಾನು ಹೇಳಿದೆ ಮನೆ ಮನೆ ಅಂದ್ರೆ ದೇಹ. ಯಾವ ಯಾವ ದೇಹದಲ್ಲಿ ಬಂದರೂ ಕಾಸು ಅಂದ್ರೆ ಪ್ರಾಣದೇವರ ಶಾಸ್ತ್ರ, ಕಾ ಅಂದ್ರೆ ಶಾಸ್ತ್ರ, ಹಸು ಅಂದ್ರೆ ಪ್ರಾಣದೇವರದು. ಪ್ರಾಣದೇವರ ಶಾಸ್ತ್ರ ಯಾವ ಜನ್ಮ ಜನ್ಮದಲ್ಲಿ ಬಂದರೂ ಕೂಡ ಅದು ಸಿಗಲ್ಲ ಅಷ್ಟು ಸುಲಭಕ್ಕೆ. ಇವರು ಕಲಿಬೇಕು ಅಂತ ಅದೇ ಜನ್ಮದಲ್ಲಿ ಪ್ರಾಣದೇವರ ಶಾಸ್ತ್ರ ಅಧ್ಯಯನ ಮಾಡಬೇಕು ಅಂತ ಪ್ರಯತ್ನ ಪಟ್ಟಾಗಲೂ ಸುಮ್ಮನೆ ಬಾಲ್ ಚಾಲ್ ಪರಿದು ಬಳಲಿದೇನೋ. ಸುಮ್ಮನೆ ಅದನ್ನು ಆಸೆಯಾಗಿ ಉಳಿಯಿತು. ಇವತ್ತು ಭಗವಂತ ಕೊಟ್ಟಂತ ಅನುಗ್ರಹದಿಂದ ಇವರು 1000 ಜನಕ್ಕೆ ಪಾಠ ಹೇಳುವಂತ ಸ್ಥಿತಿ. ಅದಕ್ಕೆ ಹಣ ಹೊನ್ನು ದ್ರವ್ಯಗಳಿದ್ದಲ್ಲಿಗೆ ತನಗೆ ತಾನೇ ಪ್ರಾಪ್ತ ನೋಡೋ ಜೀಯ. ಹಣ ಅಂದ್ರೆ ಜ್ಞಾನ ಅಂತ ಅರ್ಥ. ಇವ್ರ ಕಣ್ಣು ಮುಚ್ಚಿದ್ರೆ ಸಮಸ್ತವಾಗಿರ್ತಕ್ಕಂಥ ಜ್ಞಾನ ಇವರ ಕಣ್ಣೆದುರುಗಡೆ ಬರ್ತದೆ. ಜ್ಞಾನ ಧನ. ಇನ್ನೊಬ್ಬರ ಮುಂದೆ ಹೋಗಬೇಕಾದ ಅವಶ್ಯಕತೆ ಇಲ್ಲ. ಇಂಥದ್ದು ಗೊತ್ತಿಲ್ಲ ಅಂತಿಲ್ಲ, ಇಂಥದ್ದು ಓದಬೇಕು ಅಂತಿಲ್ಲ, ಇಂಥದ್ದು ಅಧ್ಯಯನ ಮಾಡಬೇಕು ಅಂತಿಲ್ಲ. ಕಣ್ಣು ಮುಚ್ಚಿದರೆ ಭಗವಂತ ಎಲ್ಲವನ್ನ ಒಳಗಿನಿಂದ ಗೋಚರ ಮಾಡಿಸ್ತಾನೆ. ಸ್ವಾಮಿ ವೈದಿಕ ಪದವಿಯ ನೀಯುವ ಲೌಕಿಕ ಐದುಯಿಸುವುದು ಬಹುಖ್ಯಾತೆ. ಇದೇನ್ ದೊಡ್ಡದು ನಮ್ಮಪ್ಪನಿಗೆ ಅಂತ.
ವೈದಿಕ ಪದವಿ ಅಂದ್ರೆ ಮೋಕ್ಷ ಅಂತ ಅರ್ಥ. ಮೋಕ್ಷವನ್ನೇ ಕೊಡುವಂತ ಭಗವಂತನಿಗೆ ಲೌಕಿಕವನ್ನ ಕೊಡ್ಲಿಕ್ಕೆ ಬರಲ್ವಾ? ಆಮುಷ್ಮಿಕವನ್ನ ಕೊಡುವಂತ ಸ್ವಾಮಿ ಐಹಿಕವನ್ನ ಕೊಡುವುದಿಲ್ವಾ ಅಂತ. ಅದಕ್ಕೆ ಎಂಥವ ನಮ್ಮಪ್ಪ ನಿನಗ್ಯಾಕೆ ಕೊಡ್ತಾನೆ ಅಂದ್ರೆ, ಮೈದೂನ ಗೊಲಿದ ವಿಜಯ ವಿಠಲರಾಯ ನಿನ್ನ ಪಾದ ಸಾಕ್ಷಿಯ ಅನುಭವವೋ ಅಲ್ವಾ. ಅರ್ಜುನನಂತ ಅರ್ಜುನನಿಗೆ ರಥವನ್ನ ಓಡಿಸಿ ಸಾರಥಿಯಾದೆಲ್ಲೋ ಪ್ರಭು. ಮೈದೂನ ಗೊಲಿದ ಶ್ರೀ ವಿಜಯ ವಿಠಲ ನಿನ್ನ ಪಾದ ಸಾಕ್ಷಿಯ ಅನುಭವವೋ. ಇದು ನಿನ್ನ ಪಾದ ಸಾಕ್ಷಿಯ ಅನುಭವ. ಅದಕ್ಕೆ ನಾನೇ ನಿಜವಾದ ಉದಾಹರಣೆ. ಭಗವಂತನ ಮಹಿಮೆ ಏನು, ಭಗವಂತನ ಅನುಗ್ರಹಕ್ಕೆ ಪಾತ್ರರಾದವರು ಹೇಗಿರ್ತಾರೆ, ವಿಜಯರಾಗಿದ್ದಾಗಿರ್ತಾರೆ. ಇವತ್ತು ಅಷ್ಟೇ ಮಧ್ವಮತವನ್ನ ಹಿಡಿದು ಆಚಾರ್ಯರ ಅನುಗ್ರಹಕ್ಕೆ ಪಾತ್ರರಾಗಿ ಭಗವಂತನ ಕರುಣೆಗೆ ಪಾತ್ರರಾದವರು ಹೇಗಿರ್ತಾರೆ, ರಾಘವೇಂದ್ರ ಸ್ವಾಮಿಗಳಿದ್ದಾಗಿರ್ತಾರೆ, ವಿಜಯರಾಯರಿದ್ದಾಗಿರ್ತಾರೆ. ಅವರನ್ನು ನೋಡ್ರಿ, ಅವರು ದೊಡ್ಡ ಉದಾಹರಣೆ ಜಗತ್ತಿಗೆ ಅಂತ. ಅದನ್ನೇ ಅವರು ಹೇಳಿಕೊಂಡ್ರು, ನಾನೇ ದೊಡ್ಡ ಸಾಕ್ಷಿ ಅಂತ ಹೀಗೆ ಹೇಳಿಕೊಂಡು ಅಲ್ಲಿಂದ ಬಂದು ಮೊದಲು ಆದವಾನಿಗೆ ಬಂದು ಆದವಾನಿಯಲ್ಲಿ ಇದ್ರಂತೆ. ಅವರು ಬಿಟ್ಟು ಹೋದಾಗ ಆದವಾನಿಯಲ್ಲಿದ್ದರು. ಅವರ ವೃದ್ಧ ತಾಯಿ. ಈ ಬಾರಿ ಏನು ಹುಡುಕಬೇಕಾದ ಪ್ರಸಂಗ ಇಲ್ಲ. ಅವ್ರ ತಾಯಿಗೂ ಸುದ್ದಿ ಮುಟ್ಟಿತ್ತು ಅಷ್ಟರೊಳಗಾಗಿ. ಅವರು ಮಗನ ಬರುವಿಗಾಗಿ ಕಾಯ್ತಾ ಇದ್ದರು, ಹೆಂಡತಿ ಮಗನ ಬರುವಿಗಾಗಿ ಕಾಯ್ತಾ ಇದ್ದಳು. ಜೊತೆಗೆ ಅವರ ತಮ್ಮಂದರು ಆನಂದದಾಸರಾಗುವವರು ಅವರು ಕಾಯ್ತಾ ಇದ್ರು, ತಂಗಿ ಕಾಯ್ತಾ ಇದ್ದು, ಎಲ್ಲ ಕೈಯಲ್ಲಿ ಮುತ್ತಿನಾರತಿಯನ್ನಿಟ್ಟುಕೊಂಡು ಕಾಯ್ತಾ ಇದ್ದಾರೆ. ಅಲ್ಲಿಗೆ ಬರ್ತಾರೆ ತಾವು ವಿಜಯರಾಯರು. ವಿಜಯರಾಯರಿಗೆ ಅಪೂರ್ವವಾಗಿರ್ತಕ್ಕಂಥ ಸ್ವಾಗತವನ್ನ ಕೊಟ್ಟು ಅವರ ಮನೆಗೆ ಬರಮಾಡಿಕೊಳ್ತಾರೆ. ಬರಮಾಡಿಕೊಂಡಾಗ ಅವರು ಮೊದಲು ಮಾಡಿದ ಕೆಲಸ, ನೇರವಾಗಿ ಚೀಕಲಪುರವಿಗೆ ಹೋಗಿ ತಮ್ಮ ಕುಲದೇವತೆಯಾದಂಥ ಲಕ್ಷ್ಮೀ ನರಸಿಂಹದೇವರು, ಶ್ರೀಪಾದರಾಜರಿಂದ ಪ್ರತಿಷ್ಠಾಪಿತವಾದ ಲಕ್ಷ್ಮೀ ನರಸಿಂಹದೇವರ ಬಳಿಯಲ್ಲಿ ಹೋಗಿ ತಮ್ಮ ಸಾಧನೆಯ ಸರ್ವಸ್ವವನ್ನು ಸಮರ್ಪಣೆ ಮಾಡಿಬಿಟ್ರು. ಭಾರತೀಯ ರಮಣ ಮುಖ್ಯಪಣ ಅಂತರ್ಗತ ಲಕ್ಷ್ಮೀ ನರಸಿಂಹ ಪುರಂದರದಾಸರು ನನಗೆ ವಹಿಸಿದಂತಹ ಕರ್ತವ್ಯವನ್ನ ಮಾಡಿ ಮುಗಿಸಿದ್ದೇನೆ. 25,000 ಕೃತಿ ಸಮರ್ಪಿತವಾಗಿ ಹೋಯಿತು. ಇದು ಒಂದು. ಇದು ಎಲ್ಲರ ಅಂತರ್ಯಾಮಿಯಾಗಿರುವ ಬಿಂಬರೂಪಕ್ಕೆ ಸಾಕ್ಷಿಯಾದವ ಲಕ್ಷ್ಮೀ ನರಸಿಂಹ. ನರಸಿಂಹ ಪ್ರಸಾದೋಯಂ ಸರ್ವೇ ಗೃಹ್ಣಂತು ವೈಷ್ಣವಾಹ ಅಂತ ರಮಾ ಬ್ರಹ್ಮಾದಯೋ ದೇವಾಹ ಸನಕಾದ್ಯ ಶುಕಾದಯ ಅಂತೀವಲ್ಲ ಹಾಗೆ. ಆದರೆ ಇವರಿಗೋಸ್ಕರವಾಗಿ ಒಲಿದು ಬಂದಂತ ಒಂದು ದೈವ ಇದು. ಶ್ರೀಪಾದರಾಜರು ಮುಂದೆ ವಿಜಯರಾಯರು ಅವತಾರ ಮಾಡಲಿಕ್ಕೆ ಬೇಕಾಗಲಿ, ಅದಕ್ಕೆ ಬೇಕಾದಂಥ ಸಂಸ್ಕಾರ ಭಾಗ್ಯ ದೊರೆಯಲಿ ಅಂತ ಶ್ರೀಪಾದರಾಜರು ಪ್ರತಿಷ್ಠಾಪನೆ ಮಾಡಿದ ಲಕ್ಷ್ಮೀ ನರಸಿಂಹದೇವರಾದರೆ, ನಮ್ಮ ವಿಜಯರಾಯರಿಗಾಗಿಯೇ ಭಗವಂತ ಒಂದು ರೂಪದಿಂದ ಲೋಕಕ್ಕಿಳಿದು ಬಂದಿದ್ದಾನೆ. ಇದೇ ವಿಜಯರಾಯರು ಭೃಗು ಋಷಿಗಳಾಗಿದ್ದಾಗ, ಇದೇ ವಿಜಯರಾಯರ ಭೃಗು ಋಷಿಗಳಾಗಿದ್ದಾಗಿನ ಮಹಿಮೆ ಅವರಿಂದ ಮಾಡಿಸಿದ ಏನು ಸ್ವಾಮಿ ಇವರ ನಿಮಿತ್ತ ಮಾಡಿಕೊಂಡು ಅದರಿಂದ ಶ್ರೀನಿವಾಸನಾಗಿ ಬಂದಿದ್ದಾನವ. ಅದಕ್ಕೆ ಶ್ರೀನಿವಾಸನ ಬಳಿಯಲ್ಲೂ ಹೋಗಿ ಅರ್ಪಣೆ ಮಾಡಬೇಕು. 2 ಬಾರಿ ಅರ್ಪಣೆ. ನಮ್ಮ ಆಚಾರ್ಯರು ವೇದವ್ಯಾಸ ದೇವರ ಹತ್ರ ಅರ್ಪಣೆ ಮಾಡಿ ನರನಾರಾಯಣ ಆಶ್ರಮಕ್ಕೆ ಹೋಗಿ ನಾರಾಯಣನಿಗೂ ಹೇಗೆ ಅರ್ಪಣೆ ಮಾಡಿದರು ಭಾಷ್ಯವನ್ನ, ಅದು ಇವರಿಗೆ ಸ್ಫೂರ್ತಿಯಾಯಿತು. ಹಾಗಾಗಿ ಲಕ್ಷ್ಮೀ ನರಸಿಂಹನಿಗೂ ಅರ್ಪಣೆ ಮಾಡಿದರು. ಅಲ್ಲಿಂದ ತಿರುಪತಿ ಯಾತ್ರೆಗೆ ಹೊರಡುತ್ತಾರೆ. ತಮ್ಮ ಕುಲದೈವ, ಮನದೈವ, ಮನೆದೈವ ಎಲ್ಲವೂ ತಿರುಪತಿಯ ತಿಮ್ಮಪ್ಪನೇ. ಅವನನ್ನು ನೋಡಬೇಕು ಅಂತ ಅವನನ್ನ ಮೊದಲನೇ ಬಾರಿ ಅವನನ್ನು ನೋಡಿ ತಾವು ಏನು ರಚನೆ ಮಾಡಿದ್ದಾರೆ 25,000 ಕೃತಿಗಳು, ಅದನ್ನು ತಿರುಪತಿ ತಿಮ್ಮಪ್ಪನ ಪಾದಾರವಿಂದಕ್ಕೆ ಅರ್ಪಣೆ ಮಾಡಬೇಕು ಅಂತ ಹೊರಡುತ್ತಾರೆ. ಹೇಮಂತ ಋತು, ಪ್ರಥಮ ಮಾಸ, ದಶಮಿ, ಸೋಮವಾರ ಅವರು ಅಲ್ಲಿ ತಲುಪಿದ್ರಂತೆ ತಿರುಪತಿಯನ್ನ. ಅಂದ್ರೆ ಮುಕ್ಕೋಟಿ ದ್ವಾದಶಿ ಅಂತ ಕರಿತೀವಲ್ಲ, ಧನುರ್ಮಾಸದ ಏಕಾದಶಿ, ಮುಕ್ಕೋಟಿ ದ್ವಾದಶಿ, ಧನುರ್ಮಾಸದ ದ್ವಾದಶಿ, ವೈಕುಂಠ ಏಕಾದಶಿ ಅದು 6ನೇ ದಿನ. ಅದ್ರ ಹಿಂದಿನ ದಿನ ದಶಮಿ ದಿನ ಹೋಗಿ ತಲುಪಿದರು. ತಿರುಪತಿ ಯಾತ್ರೆಯನ್ನ ಹೇಗೆ ಮಾಡಬೇಕು ಅಂತ ಜಗತ್ತಿಗೆ ತೋರಿಸಿದ್ರಂತೆ. ಅದಕ್ಕೆ ಹಿಮ ಋತು ಪ್ರಥಮ ಮಾಸದ ದಶಮಿ ಹಿಮಕರವಾರ ದಿನದಲ್ಲಿ ಕ್ರಮದಿಂದ ಹೋಗಿ ಬಿಂಬಮೂರ್ತಿಯ ನೋಡಿದೆ. ಅವರು ಗೋಪಾಲದಾಸರು ಹೇಳುತ್ತಾರೆ, ಅವರ ಬಿಂಬಮೂರ್ತಿ ಅವರಿಗೋಸ್ಕರವಾಗಿ ಇಳಿದು ಬಂದಂತ ಮೂರ್ತಿ ಶ್ರೀನಿವಾಸ, ಅವನನ್ನ ನೋಡಿದ್ದು ಹೇಮಂತ ಋತುವಿನ ಪ್ರಥಮ ಮಾಸದ ದಶಮಿ ಸೋಮವಾರ. ತಾರೀಖು ಕೂಡ ಮೆನ್ಷನ್ ಇದೆ, 3/12/1717. ಡಿಸೆಂಬರ್ 3, 1717 ಮೊಟ್ಟ ಮೊದಲ ಬಾರಿಗೆ ವಿಜಯದಾಸರು ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಿದ್ದು. ಆವಾಗಲೇ ಅವರು ತಿರುಪತಿ ಸುಳಾದಿಯನ್ನು ರಚನೆ ಮಾಡ್ತಾರೆ. ನಮಗೆ ನಿಜವಾಗಿಯೂ ತಿರುಪತಿ ತಿಮ್ಮಪ್ಪನ ದರ್ಶನ ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲ. 35 ವರ್ಷ ಆವಾಗ ವಿಜಯರಾಯರಿಗೆ. ಅದಕ್ಕೆ ನಮ್ಮ ಕನಕದಾಸರು ಒಂದು ಮಾತು ಹೇಳ್ತಾರೆ ನೋಡ್ರಿ, ತಿರುಮಣಿ ತಿರುಶಾಸ್ತ್ರ ಶೃಂಗಾರ ಮಾಡುವರ ವರ ತುಳಸಿ ವನಮಾಲೆ ಧರಿಸಿದವರ ವರತೀರ್ಥ ಪ್ರಸಾದ ಕೊಳಗಾದವರ
ತಿರುಪತಿಯ ಯಾತ್ರೆಯನು ಒಮ್ಮೆ ಮಾಡಿದ ಮಹಾತ್ಮರನು ಮುಟ್ಟದಿರಿ ಮುಟ್ಟದಿರಿ ಮುರಹರನ ದಾಸರನು ಕಟ್ಟು ಮಾಡಿದ ಯಮನು ತನ್ನ ದೂತರಿಗೆ. ತಿರುಮಣಿ ತಿರುಶಾಸ್ತ್ರ ಶೃಂಗಾರ ಮಾಡುವವರ ವರ ತುಳಸಿ ವನಮಾಲೆ ಇಂದೊಪ್ಪುವವರ ವರತೀರ್ಥ ಪ್ರಸಾದಕ್ಕೊಳಗಾದವರ, ಭಗವಂತನ ತೀರ್ಥ ಪ್ರಸಾದಕ್ಕೊಳಗಾದವರ, ಇವೆಲ್ಲ ಇನ್ನೊಂದ್ಸತಿ ನೋಡೋಣ. ಅಲ್ಲಿ ಮಾತು ತಿರುಪತಿಯ ಯಾತ್ರೆಯನು ಒಮ್ಮೆ ಮಾಡಿದ ಮಹಾತ್ಮರನು. ಒಂದು ಸತಿ ತಿರುಪತಿ ಯಾತ್ರೆಯನ್ನು ಯಾರು ಮಾಡಿದ್ದಾರೆ ಅವರನ್ನ ಮುಟ್ಟದಿರಿ ಮುಟ್ಟದಿರಿ ಮುರಹರನ ದಾಸರನು ಮುಟ್ಟದಿರಿ ಮುಟ್ಟದಿರಿ ಮುರಹರನ ದಾಸರನು. ಅವರನ್ನು ಮುಟ್ಟಬೇಡಿ ಅಂತ ಹೇಳಿದ್ದಾನೆ. ಹಾಗಾದ್ರೆ ಆಚಾರ್ಯ ನಮ್ಮ ಹತ್ರ ಬರುವಂಗೆ ಇಲ್ಲ ಯಾವ ಯಮದೂತರು ಅಲ್ವಾ. ನಾವು 35-40 ಸತಿ ತಿರುಪತಿ ಯಾತ್ರೆ ಮಾಡಿದ್ದೇವೆ ಆಚಾರ್ಯ ಅಂದ್ರೆ ನಮ್ಮನ್ನು ಸ್ಪೆಷಲ್ ನರಕಕ್ಕೆ ಹಾಕಿ ಒದೀತಾರೆ. ಯಾಕೆಂದ್ರೆ ತಿರುಪತಿ ಯಾತ್ರೆ ಹೇಗೆ ಮಾಡಬೇಕು ಅಂತ ಹೇಳಿದೆ ಶಾಸ್ತ್ರದಲ್ಲಿ, ಹಾಗೆ ನಾವು ಮಾಡಿಲ್ಲ. ಗರುಡ ಪುರಾಣದ ಬ್ರಹ್ಮಕಾಂಡದ ಅಧ್ಯಾಯ 23ರಲ್ಲಿ ಜೈಶವ್ಯರು ಯಾರ ತುಳಸಿ ಹಬ್ಬ ನಿನ್ನೆ ಮಾಡಿದ್ರಲ್ಲ, ಜಾಂಬುವತಿ ದೇವಿ, ತುಳಸಿ ಅವತಾರ ಅವಳು. ಆ ಜಾಂಬುವತಿ ದೇವಿಗೆ ಹೇಳ್ತಾರೆ ತಿರುಪತಿ ಯಾತ್ರೆಯನ್ನು ಹೇಗೆ ಮಾಡಬೇಕು ಅಂತ. ಜೈಗೀಶವ್ಯ ಋಷಿಗಳ ಕೈಲಿ ಸ್ವಾಮಿ ಹೇಳಿಸ್ತಾನೆ. ಹಾಗೆ ತಿರುಪತಿ ಯಾತ್ರೆ ಮಾಡಿದವರಿಗೆ ಮೊದಲು ತಿರುಪತಿ ಯಾತ್ರೆ ಮಾಡಬೇಕಾದ್ರೆ ಎಲ್ಲಿಗೆ ಹೋಗಬೇಕು ಅನ್ನೋದೇ ಗೊತ್ತಿಲ್ಲ. ಇಲ್ಲಿ ಬಸ್ ಹತ್ತದ ಹೇಗೆ ಎಲ್ಲಿಗೆ ಹೋಗ್ಬೇಕು ಅಂದ್ರೆ ಏನಾಚಾರ್ರೆ, ಇಲ್ಲಿ ಬಸ್ ಹತ್ತಿದ್ರೆ ಹೋಗಿ ತಿರುಪತಿ ತಿಮ್ಮಪ್ಪನ ಮುಂದೆ ಇಳಿತೀವಿ, ಅಲ್ಲಿ ಬಸ್ ಹತ್ತಿದ್ರೆ ಇಲ್ಲಿ ಇಳಿತೀವಿ. ಹಂಗಲ್ಲ ತಿರುಪತಿ ಯಾತ್ರೆ. ಮೊದಲು ಹೋಗಬೇಕಾದದ್ದು ಕಪಿಲ ತೀರ್ಥಕ್ಕೆ, ಅದು ಗೊತ್ತೇ ಇಲ್ಲ. ಕಪಿಲ ತೀರ್ಥಕ್ಕೆ ಮೊದಲು ಹೋಗಿ ಕಪಿಲ ತೀರ್ಥದಲ್ಲಿ ಸ್ನಾನಾದಿಗಳನ್ನು ಪೂರೈಸಿ ಪ್ರಾತಃ ಕಾಲದಲ್ಲಿ ನೋಡಿ, ನಾಡಿದ್ದು ಕಾರ್ತಿಕ ಹುಣ್ಣಿಮೆ ಇದೆ. ಕಾರ್ತಿಕ ಹುಣ್ಣಿಮೆ ದಿನ ಅಭಿಜಿನ್ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿದರೆ ಬೆಳಗ್ಗೆ 4:15 5:30 ಒಳಗಡೆ ನೀವು ಕಪಿಲ ತೀರ್ಥದಲ್ಲಿ ಸ್ನಾನ ಮಾಡಿದರೆ 66 ಕೋಟಿ ತೀರ್ಥೇನ 66 ಕೋಟಿ ತೀರ್ಥಗಳ ಸನ್ನಿಧಾನ ಇಟ್ಟಿದ್ದಾನೆ ಸ್ವಾಮಿ. ಒಂದೊಂದು ಮುಹೂರ್ತದಲ್ಲೂ ಒಂದೊಂದು ಕಡೆ ಇರ್ತಾನೆ. ಮುಕ್ಕೋಟಿ ದ್ವಾದಶಿ ದಿನ 4:15 5:30 ಒಳಗಡೆ ನೀವು ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿದರೆ 66 ಕೋಟಿ ತೀರ್ಥಗಳು ಒಂದೆರಡಲ್ಲ. ತಿರುಪತಿ ಬೆಟ್ಟದ ಮೇಲೆ 1-2 ತೀರ್ಥಗಳಿಲ್ಲ, 66 ಕೋಟಿ ತೀರ್ಥಗಳಿವೆ. ನಮ್ಮ ಕಣ್ಣಿಗೆ ಕಾಣಿಸಲ್ಲ ಅದು. 66 ಕೋಟಿ ತೀರ್ಥಗಳಲ್ಲಿ ಸ್ನಾನ ಮಾಡಿದಂತ ಪುಣ್ಯ ಕೊಡ್ತಾನೆ ಸ್ವಾಮಿ. ನಮಗದೇ ಗೊತ್ತಿಲ್ಲ. ಅಲ್ಲಿ ಕಪಿಲ ತೀರ್ಥದಲ್ಲಿ ಸ್ನಾನ ಮಾಡಿದ ಮೇಲೆ ಏನು ಮಾಡಬೇಕು ಗೊತ್ತಾ? ಪಿತೃಗಳನ್ನು ಉದ್ದೇಶ ಮಾಡಿ ಪಿಂಡ ಪ್ರದಾನ ಮಾಡಬೇಕು. ಎಷ್ಟು ಜನ ಮಾಡ್ತಾ ಇದ್ದೇವೆ? ಎಷ್ಟು ಜನ ಮಾಡ್ತಿದ್ದೇವೆ? ಫಸ್ಟ್ ಆಫ್ ಆಲ್ ಎಷ್ಟು ಜನ ಕಪಿಲ ತೀರ್ಥಕ್ಕೆ ಹೋಗ್ತಾ ಇದ್ದೇವೆ? ನೀವೇನು ಸಾಚನಾಚಾರ್ಯ ಅಂತ ನಾನು ಕೇಳಿಬಿಡ್ರಿ, ನನ್ನೂ ಸೇರಿಸಿ ಹೇಳ್ತಾ ಇದ್ದೇನೆ ಅಲ್ವಾ. ಎಷ್ಟು ಜನ ಕಪಿಲ ತೀರ್ಥಕ್ಕೆ ಹೋಗಿ ಕಪಿಲ ತೀರ್ಥದಲ್ಲಿ ಸ್ನಾನ ಮಾಡಿ ಬೆಳಗ್ಗೆ ಇದ್ದು ಅಲ್ವಾ, ಅಲ್ಲಿ ಪಿತೃಗಳನ್ನು ಉದ್ದೇಶ ಮಾಡಿ ಪಿಂಡ ಪ್ರದಾನವನ್ನು ಮಾಡಿ ಶ್ರಾದ್ದಾದಿಗಳನ್ನು ಮಾಡಿ ಅದಾದ ಮೇಲೆ ತಿರುಪತಿ ಬೆಟ್ಟವನ್ನು ಹತ್ತಲಿಕ್ಕೆ ಎಷ್ಟು ಜನ ನಾವು ಪ್ರಯತ್ನ ಪಟ್ಟಿದ್ದೇವೆ? ಇದು ಯಾವುದೂ ಮಾಡಲಿಲ್ಲ. ಆದರೆ ಎಲ್ಲಿಂದ ಸ್ವಾಮಿ ನಮಗೆ ತಿರುಪತಿಯ ಯಾತ್ರೆಯನು ಒಮ್ಮೆ ಮಾಡಿದ ಮಹಾತ್ಮರನು ಮುಟ್ಟದಿರಿ ಮುಟ್ಟದಿರಿ ಮುರಹರನ ದಾಸರನು. ಅದನ್ನು ಮಾಡದಿದ್ರೆ ಸ್ವಾಮಿ ನಮಗೆ ಫಲ ಕೊಟ್ಟುಬಿಡ್ತಾನೇನು? ಅದಕ್ಕೆ ಹೇಳಿದ್ದು ಮೊದಲು ಇದನ್ನ ಮೊದಲು ವಾದಿರಾಜಗುರು ಸಾರ್ವಭೌಮರು ತೀರ್ಥ ಪ್ರಬಂಧದಲ್ಲಿ ಇದನ್ನು ಹೇಳಿದ್ರು. ಅದನ್ನ ಕನ್ನಡಕ್ಕೆ ಮೊದಲು ತಂದವರು ನಮ್ಮ ವಿಜಯರಾಯರು. ಅದು ತೀರ್ಥ ಸುಳಾದಿ, ತೀರ್ಥಯಾತ್ರಾ ಸುಳಾದಿ ಅಂತಲೇ ಅದನ್ನು ಕರೀತಾರೆ. ಸಂದರ್ಭ ಬಂತು ಅಂತ ನಾನು ಇದನ್ನು ನೋಡಿಬಿಡೋಣ. ಈಗ ವಿಜಯರಾಯರು ಏನು ನಮ್ಮ ಮೇಲೆ ಕರುಣೆ ತೋರಿದ್ದಾರೆ ಎನ್ನುವುದಕ್ಕೆ ದ್ಯೂತಕ ಅಲ್ವಾ. ತಿರುಪತಿ ಯಾತ್ರೆ ಹೇಗೆ ಮಾಡಬೇಕು 2-3 ಶ್ಲೋಕಗಳಲ್ಲಿ ಅದನ್ನು ನಾನು ನಿಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನ ಪಡ್ತೇನೆ. ಹೇಗೆ ಮಾಡಬೇಕು ತಿರುಪತಿ ಯಾತ್ರೆ? ಇಲ್ಲಿ ಏನು ಹೇಳಿದ್ದಾರೆ ಬ್ರಹ್ಮಕಾಂಡ ಗರುಡ ಪುರಾಣದಲ್ಲಿ ಅದನ್ನು ನೋಡ್ಕೊಳ್ರಿ. ನಾವು ಹೇಗೆ ಮಾಡಿದ್ದೇವೆ ನೋಡ್ಕೊಳ್ರಿ. ವಿಜಯರಾಯರು ಹೇಗೆ ಮಾಡಿದ್ರು ಅಂತ ನೋಡ್ಕೊಳ್ರಿ. ಇಲ್ಲಿ ಹಿಂಗೆ ಹೇಳಿದ್ದಾರೆ, ಹಂಗೆ ಮಾಡ್ತಾರೆ. ಮೊದಲು ಸಂಕಲ್ಪ ಮಾಡಬೇಕಂತ ನಮ್ಗೆ ಅದೇ ಗೊತ್ತಿಲ್ಲ. ಮೊದಲನೇದು ಎಷ್ಟು ಜನ ಸಂಕಲ್ಪ ಮಾಡಿ ಹೊರಡ್ತಾ ಇದ್ದೇವೆ? ಯಾತ್ರೆಗೆ ಹೊರಡ್ತಾ ಇದ್ದೇವೆ. ಯಾತ್ರೆಗೆ ಹೊರಡ್ಲಿಕ್ಕಿಂತ ಮುಂಚೆ ಸಂಕಲ್ಪ ಮಾಡಬೇಕು ಅನ್ನುವ ಕನಿಷ್ಠ ಪ್ರಜ್ಞೆ ಇದೆಯೇ ನಮಗೆ? ಈಗ ತಿರುಪತಿ ಯಾತ್ರೆ ಒಂದೇ ಅಲ್ಲ, ಸೋದಾ ಯಾತ್ರೆಗೆ ಹೋಗ್ರಿ, ಮಂತ್ರಾಲಯಕ್ಕೆ ಹೋಗ್ರಿ, ಅಲ್ಲಿ ತಿರುಕೊಯ್ಲೂರ್ಗೆ ಹೋಗ್ರಿ, ನೀವು ಯಾವ ಯಾತ್ರೆಗೆ ಬೇಕಾದ್ರೂ ಹೋಗ್ರಿ, ಹೊಳೆಹೊನ್ನೂರ್ಗೆ ಹೋಗ್ರಿ. ಯಾರಾದರೂ ಮನೆಯಲ್ಲಿ ಸಂಕಲ್ಪ ಮಾಡಿ ಹೋಗಿದ್ದೇವಾ? ದಿನ ಬೆಳಗ್ಗೆ ಎದ್ದು ಭಗವಂತನ ಮುಂದೆ ಸಂಧ್ಯಾವನೆ ಮಾಡುವಾಗ ಸ್ವಾಮಿ ಇವತ್ತು ನಾನು ತೀರ್ಥಯಾತ್ರೆಗೆ ಹೊರಡ್ತಾ ಇದ್ದೇನೆ, ಆ ತೀರ್ಥಯಾತ್ರೆಗೆ ಹೊರಡುವಾಗ ನಾನು ನಡೆಯುವಂತ ಪ್ರತಿಯೊಂದು ನಡಿಗೆಯೂ ಕೂಡ ತೀರ್ಥಯಾತ್ರೆಗೆ ಸಮವಾಗಲಿ, ಒಂದೊಂದು ಹೆಜ್ಜೆಗೆ ತೀರ್ಥಯಾತ್ರೆಯ ಫಲ ಬರಲಿ, ಅವೆಲ್ಲ ಫಲವನ್ನು ನಿನಗೆ ಅರ್ಪಣೆ ಮಾಡ್ತಿದ್ದೇನೆ ಸ್ವಾಮಿ. ಸುರಕ್ಷಿತವಾಗಿ ನನ್ನನ್ನು ಹಿಂತಿರುಗಿ ಬಂದು ಮನೆಯಲ್ಲಿ ಬಿಡು. ನನಗೆ ಸಾಧನೆ ಮಾಡಬೇಕಾದ್ದು ಬೇಕಾದಷ್ಟಿದೆ. ನಿನ್ನ ದರ್ಶನಾದಿಗಳನ್ನು ಚೆನ್ನಾಗಿ ಕೊಡು, ಸಜ್ಜನರ ಸಂಘಗಳನ್ನು ಚೆನ್ನಾಗಿ ಕೊಡು. ಯಾರು ಪ್ರಾರ್ಥನೆ ಮಾಡಿದ್ದೇವ? ಇಲ್ಲ. ಮತ್ತೆ ಎಲ್ಲಿಂದ ಬರ್ತದೆ ಫಲಭ ಅಂದ್ರೆ? ನೋಡಿ, ಮೊದಲನೇದು
ಮೊದಲನೇದು ಸಂಕಲ್ಪ. ಈ ಸಂಕಲ್ಪ ಯಾವುದಕ್ಕೆ ಬೇಕಾದರೂ ಉಪಯೋಗಿಸ್ಕೊಳ್ಬಹುದು. ಅದರ ತಿರುಪತಿಯ ಬಗ್ಗೆ ಹೇಳ್ತಾರೆ, ಯಾವತ್ ಕಾಲಂ ತೀರ್ಥಯಾತ್ರಂ ಕರಿಷ್ಯೆ ತಾವದ್ದೇಹಿ ವೈಷ್ಣವಾನಾಂಚ ಸಂಗಂ ಹರೇ ಕಥಾಶ್ರವಣಂ ಸ್ಯಾತ್ ಮುಕುಂದ ನ ಅವೈಷ್ಣವಾನಾಂ ಸಂಗೀನಾಂ ಅಂಗ ಸಂಗಂ. ಇದು ಜಗೀಶ್ ಅವರು ಹೇಳಿದ್ದು. ನಾನು ತೀರ್ಥಯಾತ್ರೆ ಮಾಡುವ ಸಂದರ್ಭದಲ್ಲಿ ನನಗೆ ವೈಷ್ಣವರ ಸಂಘವೇ ಆಗಲಿ, ನನಗೆ ಭಗವದ್ಭಕ್ತರ ಸಂಘವೇ ಆಗಲಿ, ಯಾವತ್ ಕಾಲಂ ತೀರ್ಥಯಾತ್ರಂ ಕರಿಷ್ಯೆ ತಾವದ್ದೇಹಿ, ಅಲ್ಲಿ ಕೊಡು ಸ್ವಾಮಿ ವೈಷ್ಣವಾನಾಂ ಚ ಸಂಗಂ, ವೈಷ್ಣವರ ಸಂಘವನ್ನೇ ಕೊಡು. ಹರೇ ಕಥಾಶ್ರವಣಂ ಸ್ಯಾತ್ ಮುಕುಂದ, ಆದಷ್ಟು ಹರಿಕಥೆಗಳನ್ನ ಭಗವಂತನ ಚರಿತಾಮೃತವನ್ನ ಕೇಳುವಂತ ಯೋಗವನ್ನ ಕೊಡು. ಇದನ್ನೇ ನಮ್ಮ ಕನಕದಾಸರು ಪಾತ್ರರ ಸಂಗಡ ಯಾತ್ರೆಯ ಚರಿಸಿ ವಿಧಾತೃಪಿತನ ಗುಣ ಸ್ತೋತ್ರಗಳ ಶ್ರೋತ್ರದಿ ಸವಿದು ವಿಚಿತ್ರಾನಂದದಿ ಗಾತ್ರವ ಕಳೆದು ಪರತ್ರವ ಪಡೆವುದೇ ಫಲವಿದು ಬಾಳ್ದುದಕ್ಕೆ. ಇದನ್ನು ಹೇಳಿದ್ದು, ಇದನ್ನು ವಿಜಯದಾಸರು ಹೇಳಿದ್ರು. ಯಾತ್ರೆಗೆ ನಡಿ ನಡಿ ಸತ್ಪಾತ್ರರ ಒಡಗೂಡಿ ಗಾತ್ರವನು ಕಳೆದು ಸ್ತೋತ್ರಗಳ ಪಠಿಸುತ್ತ ಯಾತ್ರೆಗೆ ನಡಿ ನಡಿ. ಅದನ್ನು ಮೊದಲು ಹೇಳಿದ್ದು ವಿಜಯರಾಯರು, ಆಮೇಲೆ ಇವರು ಹೇಳ್ತಾರೆ. ಅಲ್ಲಿ ಹೇಳಿದ್ದಾರೆ ಗರುಡ ಪುರಾಣದಲ್ಲಿ. ಅದೇ ನಮ್ಮ ಮನೆ ಬರಾಗಿರೋದೇನು, ನಾವು ಹೋಗೋದು ಯಾತ್ರೆ, ನೋಡೋದು ಜನಗಳ ಜಾತ್ರೆ, ಬರುವಾಗ ಕೈಯಲ್ಲಿ ಹಿಡ್ಕೊಂಡು ಬರೋದು ಒಂದು ತಾಮ್ರದ ಪಾತ್ರೆ, ಅಷ್ಟೇ. ನಮ್ಮ ಮನೆ ಬರವೇ ಅಷ್ಟಾಗಿದೆ ಅಲ್ವಾ. ಅದಕ್ಕೆ ಯಾತ್ರೆಗೆ ಹೋಗೋರು ಅಷ್ಟೇ, ಎಲ್ಲ ಯಾತ್ರೆ ಮಾಡಿ ಕೊನೆಗೆ ತಾಜ್ಮಹಲ್ ನೋಡ್ಕೊಂಡು ಬಂದ್ಬಿಡೋದು. ನಾವು ಗುರುಗಳ ಜೊತೆಗೆ ಹೋಗಿದ್ದಾಗ ಅವರು 92-93 ವರ್ಷದ ಮುದುಕಿ ಮಡಿ ಹಿಂಗ್ಸು, ತಾಜ್ಮಹಲ್ ನೋಡ್ಲಿಕ್ಕೆ ಹೋಗಬೇಕು ಅಂತ ಗುರುಗಳು ಕೇಳಿದ್ರು. ಯಾಕಜ್ಜಿ ನಿನಗೆ ಈ ವಯಸ್ಸಿನಲ್ಲಿ? ಏನಿಲ್ಲ ಆಚಾರ್ಯರೇ, ಅದನ್ನ ನೋಡ್ಕೊಂಡು ಹೋಗಲಿಲ್ಲ ಅಂದ್ರೆ ಮೊಮ್ಮಕ್ಕಳು ಕೇಳ್ತಾರೆ, ನೋಡ್ಕೊಂಡು ಬರ್ಲಿಲ್ವಾ ಅಜ್ಜಿ ಅಂತ ಜೋರು ಮಾಡ್ತಾರೆ. ಮೊಮ್ಮಕ್ಕಳಿಗೆ ಏನ್ ಹೇಳಲಿ, ಅದಕ್ಕೆ ನೋಡ್ಕೊಂಡು ಹೋಗ್ತಾ ಇದ್ದೇನೆ. ಅದಕ್ಕೆ ಗುರುಗಳು ಒಂದು ಮಾತು ಹೇಳಿದ್ರು, ಮೊಮ್ಮಕ್ಕಳಿಗೆ ಏನಾದ್ರು ಹೇಳುವಂತೆ ಅಜ್ಜಿ, ನಾಳೆ ಯಮಧರ್ಮ ಕೇಳ್ತಾನಲ್ಲ ಅವನಿಗೇನು ಹೇಳ್ತಿ ಹೇಳು ಅಂತ. ಅದು ಇರೋದಲ್ವಾ, ಮೊಮ್ಮಕ್ಕಳಿಗೆ ಏನು ಸುಳ್ಳಾದ್ರೂ ಹೇಳ್ಬೋದು, ಯಮಧರ್ಮನ ಹತ್ರ ಸುಳ್ಳು ಹೇಳಲಿಕ್ಕಾಗತ್ತೇನು? ಈಗ ಮಾಡಿದ್ದ ತೀರ್ಥಯಾತ್ರೆ ಎಲ್ಲ ನಷ್ಟ ಅಲ್ವಾ? ಏನದು ಸ್ಮಶಾನ ತಾನೆ ಅದು. ತಾಜ್ಮಹಲ್ ಅಂದ್ರೆ ಏನು? ಸತ್ತವರನ್ನ ಹೂಳಿರುವ ಜಾಗ. ಆ ಕನಿಷ್ಠ ಪ್ರಜ್ಞೆಯೂ ಇಲ್ಲ, ಅಲ್ಲಿಗೆ ಹೋಗಿ ಬಂದ್ಬಿಡೋದು. ಇನ್ನು ಫಲ ಬಾ ಅಂದ್ರೆ ಎಲ್ಲಿಂದ ಬರ್ತದೆ? ಅದಕ್ಕೆ ಹೇಳಿದ ಅವೈಷ್ಣವರ ಸಂಘವೇ ಬೇಡ ಅಂದ್ರೆ ಅವೈಷ್ಣವ ಜಾಗಕ್ಕೆ ಹೋಗ್ತೇನೆ ಆಚಾರ್ಯ ಅಂದ್ರೆ ಏನು ಹೇಳೋದು? ಅದಕ್ಕೆ ಹರೇ ಕಥಾಮೃತಂ ಸ್ಯಾತ್ ಮುಕುಂದಂ, ಭಗವಂತನ ಕಥೆಗಳೇ ಕಿವಿಯ ಮೇಲೆ ಬೀಳ್ತಾ ಇರಲಿ. ನ ವೈಷ್ಣವಾನಂ ನ ಅವೈಷ್ಣವಾನಾಂ ಸಂಗೀನಾಂ ಅಂಗ ಸಂಗಂ, ನನಗೆ ಅವೈಷ್ಣವರ ಅಯೋಗ್ಯರ ಸಂಘವಾಗದೆ ಹೋಗಲಿ ತೀರ್ಥಯಾತ್ರೆಯಲ್ಲಿ. ಇದು ಮೊದಲನೇ ಸಂಕಲ್ಪ. ಸಹೃಜ್ಜನೈಹಿ ಪುತ್ರ ಮಿತ್ರಾದಿಕೈಶ್ಚ ತೀರ್ಥಾಟನಂ ನೈವ ಕುರ್ಯಾಂ ಮುಕುಂದ. ಯಾರು ಯೋಚನೆ ಮಾಡಿದ್ದೀವ ನೋಡ್ರಿ, ಕಾಮನೆಗಳನ್ನು ಇಟ್ಟುಕೊಂಡು ತೀರ್ಥಯಾತ್ರೆ ಮಾಡುವಂತಹ, ನನಗೆ ಹೊಟ್ಟೆಗೆ ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಬೇಕು, ಮಧ್ಯಾಹ್ನ ತಿಂಡಿ ಬೇಕು, ಸಾಯಂಕಾಲ ಸ್ನಾಕ್ಸ್ ಬೇಕು, ಅದಾದ ಮೇಲೆ ಟೀ ಬೇಕು ಅಂತ ಹೀಗೆ ಕಾಮನೆಗಳನ್ನಿಟ್ಟುಕೊಂಡು ತೀರ್ಥಯಾತ್ರೆ ಮಾಡುವಂತ ಬಾಂಧವರು, ಮಕ್ಕಳು, ನೆಂಟರಿಷ್ಟರ ಜೊತೆಗೆ ನಾನು ತೀರ್ಥಯಾತ್ರೆ ಮಾಡುವುದು ಬೇಡ. ಇದು ನೈವ ಕುರ್ಯಾಂ ಮುಕುಂದ, ಅಂಥವರ ಜೊತೆಯಲ್ಲಿ ತೀರ್ಥಯಾತ್ರೆ ಮಾಡಿಸಬೇಡ ಪ್ರಭು. ಈಗ ಹಂಗೆ ಮಾಡ್ಕೊಂಡು ಹೋಗಿಬಿಟ್ರೆ ಇದಕ್ಕೆ ಅಲ್ಲ, ಎಲ್ಲಿ ಗಾಡಿಗಳು ಮಾಡ್ಕೊಂಡು ಹೋಗ್ತಾರೆ ನೋಡ್ರಿ, ನನಗೆ ಹೊಟ್ಟೆ ಬೆಂಕಿ ಹಾಕದಂಗೆ ಆಗ್ತದೆ. ಸ್ವಂತ ಗಾಡಿಗಳು ಮಾಡ್ಕೊಂಡು ಹೋಗ್ತಾರೆ, ಎಲ್ಲ ಹೋಟ್ಲು ಸಿಕ್ಕಿದ್ರು ನಿಲ್ಲಿಸ್ಬಿಡೋದಲ್ಲಿ. ಈಗ ಒಂದು ಅರ್ಧ ಗಂಟೆ ಮುಂಚೆ ಕಾಫಿ ಕುಡಿದಿರ್ತಾರೆ. ಯಾಕ್ರಿ ಅಂದ್ರೆ ಇನ್ನೊಂದ್ಸತಿ ಆಗ್ಲಿ ಬಿಡಿ ಆಚಾರ್ಯ ಅಂತ. ಹಳ್ಳಿಗಳ ಕಡೆ ಎಮ್ಮೆಗಳು ಕುಡಿಲಿಕ್ಕೆ ಅಂತ ಕಲ್ಗಚ್ಚಿನ ಬಾನಿ ಅಂತ ಇಟ್ಟಿರ್ತಾರೆ. ಅದಕ್ಕಿಂತ ಅತ್ತತ್ತ ಮಾಡಿಕೊಂಡು ಬಿಡೋದು ದೇಹವನ್ನ. ವಾಪಸ್ಸು ಬಂದ ತಕ್ಷಣ ಆಸ್ಪತ್ರೆಗೆ ಓಡೋಗೋದು, ಯಾಕಂದ್ರೆ ದೇಹ ಕೆಟ್ಟೋಗಿರ್ತದೆ. ಗಾತ್ರವ ಕಳೆದು ಅಂತ ಹೇಳಿರೋದಲ್ಲಿ, ಗಾತ್ರವ ಕಳೆದು ಅಂದ್ರೆ ಬರುವಷ್ಟರೊಳಗೆ ಮಿನಿಮಮ್ 10 kg ಡೌನ್ ಆಗಿರ್ಬೇಕಂತ ಅವನು ತೀರ್ಥಯಾತ್ರೆ ಮುಗಿಸ್ಕೊಂಡ್ ಬರುವಾಗ. ಈಗ ಹಂಗಲ್ಲ, 20 kg ಜಾಸ್ತಿ ಆಗಿರ್ತಾರೆ. ಯಾಕಂದ್ರೆ ಕೆಲಸವೇ ಇಲ್ಲ, ಉಪವಾಸದಿಂದ ಯಾತ್ರೆ ಮಾಡಿ ಅಂತ ಅವ್ರು ಹೇಳಿದ್ರೆ ತಿನ್ಕೊಂಡು ಯಾತ್ರೆ ಮಾಡೋದು ಅಲ್ವಾ. ಮನೆಯಲ್ಲಿ ಅಡಿಗೆಯವ್ರನ್ನ ಕರೆಸಿ ಮಾಡಿಸೋದು, ಎಲ್ಲ ಉಂಡೆ ಹೆಂಗೂ ಆಗೋಯ್ತು ವ್ರತಗಳೆಲ್ಲ. ಇನ್ನೇನಾದ್ರು ಕಳಿಸಿ ಮಾಡಿಸ್ತಾ ಇದ್ದಾರೆ ಅಂದ್ರೆ ಅವ್ರ ಮನೆ ತೀರ್ಥಯಾತ್ರೆಗೆ ಹೋಗ್ಲಿಕ್ಕೆ ಎಲ್ಲ ತಯಾರಿ ನಡೀತಿದೆ ಅಂತ ಅಲ್ವಾ. ಪುರಿ ಉಂಡೆ, ರವೆ ಉಂಡೆ, ನುಚ್ಚಿನುಂಡೆ, ಎಲ್ಲಾ ಉಂಡೆಗಳು ಮಾಡಿಸ್ಬಿಡೋದು. ಚಕ್ಕಲಿ, ಕೊಡಬಳೆ, ಏನಕ್ಕೆ ಅಂದ್ರೆ ತೀರ್ಥಯಾತ್ರೆಗೆ ಹೊರಟಿದ್ದೇವೆ, ಅದಕ್ಕೆಲ್ಲ ತೀರ್ಥಯಾತ್ರೆಗೆ ಹೊರಟದ್ದು. ಅದಕ್ಕೆ ಶ್ರೋತ್ರದಿ ಸವಿದು ವಿಚಿತ್ರಾನಂದದಿ ಗಾತ್ರವ ಕಳೆದು, ದೇಹಕ್ಕೆ ಶ್ರಮವೇ ಆಗಲಿಲ್ಲ ಅಂದ್ರೆ ಅದನ್ನು ತೀರ್ಥಯಾತ್ರೆ ಅಂತಾರೆ ಯಾರಾದರೂ. ಅದಕ್ಕಿಲ್ಲ ಹೇಳಿದ್ದು, ಯಾರು ಕಾಮನೆಗಳನ್ನಿಟ್ಟುಕೊಂಡು ತೀರ್ಥಯಾತ್ರೆ ಮಾಡ್ತಾರೆ ಅವರು ನನ್ನ ತಮ್ಮಂದಿರಾಗಲಿ, ಮಕ್ಕಳಾಗಲಿ, ಸ್ನೇಹಿತರಾಗಲಿ, ಬಂಧು ಬಾಂಧವರಾಗಲಿ ಅವರ ಜೊತೆಯಲ್ಲಿ ನಾನು ತೀರ್ಥಯಾತ್ರೆ ಮಾಡದಂತೆ ಮಾಡು ಸ್ವಾಮಿ
ಮುಕುಂದ ಕುರುವಂತಿಯೇ ಕಾಮ್ಯಯ ತೀರ್ಥಯಾತ್ರಂ ತೇಷಾಂ ಸಂಗಂ ಕುರುದೂರೇ ಮುಕುಂದ. ಇಂಥವರ ಸಹವಾಸದಿಂದ ನನ್ನನ್ನು ದೂರ ಮಾಡಿಬಿಡು. ನಾನು ಇಂಥವರ ಜೊತೆಯಲ್ಲಿ ತೀರ್ಥಯಾತ್ರೆ ಮಾಡಲಿಕ್ಕೆ ಇಷ್ಟಪಡುವುದಿಲ್ಲ. ಯಾರ್ಯಾರು ಗಂಡು ಮಕ್ಕಳಿದ್ದೀರಿ ಹೆಣ್ಮಕ್ಳಿದ್ದೀರಿ ಯೋಚನೆ ಮಾಡ್ರಿ. ತೀರ್ಥಯಾತ್ರೆ ಮಾಡುವಾಗ ಎಷ್ಟು ಜನ ಗಂಡು ಮಕ್ಕಳು ನಾವು ಸಾಲಿಗ್ರಾಮ ಎತ್ಕೊಂಡು ಹೋಗಿದ್ದೇವೆ, ಎಷ್ಟು ಜನ ಹೆಣ್ಣು ಮಕ್ಕಳು ತುಳಸಿ ಮೃತ್ತಿಗೆಯನ್ನು ಎತ್ಕೊಂಡು ಹೋಗಿದ್ದೀರಿ, ತುಳಸಿ ಕಾಷ್ಟವನ್ನ. ನಮ್ಮ ಗಂಡು ಮಕ್ಕಳಿಗೆ ಸಾಲಿಗ್ರಾಮ ಹೇಗೋ ಹೆಣ್ಣು ಮಕ್ಕಳಿಗೆ ತುಳಸಿ ಕಾಷ್ಟ ತುಳಸಿ ಮೃತ್ತಿಗೆ ಹಾಗೆ ಅಲ್ವಾ. ನೀವು ಯಾವ ಭಜನೆ ಪುಸ್ತಕ ನೀವೇನಿಟ್ಕೊಂಡಿದ್ದೀರೋ ಜೊತೆಗೆ ಒಂಚೂರು ಮೃತ್ತಿಗೆ, ನಿಮ್ಮ ಅರ್ಶಿನ ಕುಂಕುಮದ ಡಬ್ಬಿಯಲ್ಲಿ ಒಂಚೂರು ತುಳಸಿ ಮೃತ್ತಿಗೆ ಇರಬೇಕು, ತುಳಸಿ ಕಾಷ್ಟ ಇರಬೇಕು. ಎಷ್ಟು ಜನ ನೋಡಿ, ಸಾಲಿಗ್ರಾಮಂ ಯೇ ವಿಹಾಯೈವ ಯಾತ್ರಾಂ ಕುರುವಂತಿ ತೇಷಾಂ ಕಿಂ ಫಲಂ ಪ್ರಾಪುಹು ಆರ್ಯ. ಯಾರು ಸಾಲಿಗ್ರಾಮವನ್ನ ಮನೆಯಲ್ಲೇ ಬಿಟ್ಟು ಯಾತ್ರೆ ಮಾಡ್ತಾರೆ, ಒಂದು ಸಾಲಿಗ್ರಾಮವನ್ನು ತೆಗೆದುಕೊಳ್ಳದೆ ಕೈ ಬೀಸಿಕೊಂಡು ಯಾತ್ರೆ ಮಾಡ್ತಾರೆ, ಯಾವ ಫಲ ಬರ್ತದವರಿಗೆ ಅಂತ. ಯಾಕೆಂದ್ರೆ ನಾನು ಉಪಾಸನೆ ಮಾಡುವಂತ ದೈವ ಇರುವುದು ನನ್ನ ಸಾಲಿಗ್ರಾಮದಲ್ಲಿ. ಅದನ್ನು ನಾನು ತೆಗೆದುಕೊಂಡು ಹೋಗಿ ಯಾವ ಯಾತ್ರೆಯಲ್ಲಿ ಯಾವ ದೇವ ಇದ್ದಾನೆ ದೈವ ಅವನ ಮುಂದೆ ಇಟ್ಟು ನನ್ನ ಅಧಿಷ್ಠಾನದಲ್ಲಿರುವಂತಹ, ಅಂದ್ರೆ ನಾನು ಪೂಜೆ ಮಾಡುವಂತಹ ಯಾವ ಅಧಿಷ್ಠಾನ ಇದೆ ಅದರಲ್ಲಿರುವಂಥ ಭಗವಂತನ ಮೂರ್ತಿಗೂ ಕ್ಷೇತ್ರಪಾಲಕನಾದ ಆ ಭಗವಂತನ ಮೂರ್ತಿಗೂ ಐಕ್ಯ ಚಿಂತನೆ ಮಾಡಬೇಕು. ಇಲ್ಲಿರುವವನೇ ಅಲ್ಲಿ ಇರುವವ ಅಂತ ಚಿಂತನೆ ಮಾಡಬೇಕು. ಸಾಲಿಗ್ರಾಮ, ಈಗ ವಾಸುದೇವ ಸಾಲಿಗ್ರಾಮ ಇಟ್ಟುಕೊಂಡಿದ್ದೀರಿ ಅಂತ ಇಟ್ಕೊಳ್ಳೋಣ, ಅದನ್ನು ತೆಗೆದುಕೊಂಡು ಹೋಗಿ ತಿರುಪತಿ ತಿಮ್ಮಪ್ಪನ ಮುಂದೆ ಇಟ್ಟು ಈ ವಾಸುದೇವ ಸಾಲಿಗ್ರಾಮದಲ್ಲಿರುವಂಥ ವಾಸುದೇವ ನಾಮಕನಾದ ಭಗವಂತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾದವನೇನಿದ್ದಾನೆ, ಇಲ್ಲಿ ನನ್ನ ಎದುರುಗಡೆ ಇರುವಂಥ ತಿರುಪತಿ ತಿಮ್ಮಪ್ಪ ಇವರಿಬ್ಬರೂ ಒಂದೇ, ಅವರಿಬ್ಬರಲ್ಲಿ ಭೇದ ಇಲ್ಲ, ಅವರಿಬ್ಬರಿಗೂ ಐಕ್ಯ ಚಿಂತನೆ. ಹೀಗೆ ಮಾಡಿದರೆ ಅದನ್ನು ಯಾತ್ರೆ ಅಂತ ಕರೆಯೋದು. ಅದಕ್ಕೆ ಯದಾ ತೀರ್ಥಾನಂ ದರ್ಶನಂ ಸ್ಯಾತ್ ತದೈವ ಸಾಲಿಗ್ರಾಮಂ ಪುರತಃ ಸ್ಥಾಪಯಿತ್ವ. ನೀವು ಎಲ್ಲಿ ಹೋದ್ರೂ ಸಾಲಿಗ್ರಾಮವನ್ನ ಮುಂದಿಟ್ಟೇ ನಮಸ್ಕಾರ ಮಾಡಬೇಕು. ನಮ್ಮದಿಷ್ಟಾನ ಅಲ್ಲಿ ಹೋಗಿ ಅಲ್ಲಿರುವ ಪ್ರಸಾದ ತಗೊಂಬ ಅಂತ ಹೇಳಿಲ್ಲ. ಹಂಗೆ ಹೇಳಿದ್ರೆ ನಾಳೆ ಬರಬೇಡಿ ಆಚಾರ್ಯ ನಮ್ಮ ಮಠಕ್ಕೆ ಅಂತಾರೆ. ಅಲ್ಲ, ಅಲ್ಲಿರೋ ಪ್ರಸಾದ ಅಲ್ಲ ತಗೊಂಡ್ಬರೋದು, ನಾವಿಲ್ಲಿಂದ ತಗೊಂಡೋಗಬೇಕು. ಇಲ್ಲಿಂದ ಕೊಬ್ಬರಿಯನ್ನ ಕಲ್ಸಕ್ಕರೆಯನ್ನ ತೆಗೆದುಕೊಂಡು ಹೋಗಿ ಅಲ್ಲಿ ಪೂಜೆ ಮಾಡಿ, ಅಲ್ಲಿ ನಿಮ್ಮ ಯಾವ ಅಧಿಷ್ಠಾನದ ಮೂರ್ತಿ ಇದೆ ಅದಕ್ಕೆ ನೈವೇದ್ಯ ಮಾಡಿ, ಆ ನೈವೇದ್ಯವನ್ನೇ ಈ ಭಗವಂತನಿಗೂ ಮಾಡ್ತಾ ಇದ್ದೇನೆ ಅಂತ ಚಿಂತನೆ ಮಾಡಿ, ಅದನ್ನ ಗುರುಗಳಿಗೆ ವಾಯುದೇವರಿಗೆಲ್ಲ ಸಮರ್ಪಣೆ ಮಾಡಿ ಅದನ್ನ ಪ್ರಸಾದ ಅಂತ ತರೋದು. ತಿರುಪತಿಯಲ್ಲಿ ಲಾಡು ಕೊಡ್ತಾರ ಆಚಾರ್ಯ, 5 ಲಾಡು ತಂದಿದ್ದೆ, ಅದೆಲ್ಲ ಪ್ರಸಾದ ಅಂತ ಕರೀಲಿಲ್ಲ. ಚೆನ್ನಾಗಿ ಹೇಳ್ತೀರ ಆಚಾರ್ಯ, ಮುಂದಿನ ವಾರ ನೋಡಿ ನಿಮಗೆ ಆರೋಗ್ಯ ತಪ್ಪದೆ ಕೇಳಿ ಅಂತ ಅಪ್ಪಿತಪ್ಪಿ ಒಂಚೂರು ಹುಷಾರ್ ತಪ್ಪಿಡ್ತದೆ ನೋಡಿದ್ರ, ತಿರುಪತಿ ತಿಮ್ಮಪ್ಪನ ಪ್ರಸಾದದ ಬಗ್ಗೆ ಮಾತಾಡಿದ್ರೆ ಹೆಂಗ್ ಮಾಡದ ನಮ್ಮ ತಿಮ್ಮಪ್ಪ ಅಂತ ಹೇಳಿಬಿಡೋದು. ಅಲ್ಲಿ ಏನ್ ಹೇಳಿದೆ ಅದು ಹೇಳ್ತಿದ್ದೀನಿ, ಇದನ್ನು ಪ್ರಸಾದ ಅಂತ ಕರೀಲಿಲ್ಲ. ಪ್ರಸಾದ ನಾವು ಮಾಡಿಕೊಂಡು ಬರೋದು, ಅಲ್ಲಿರೋರು ಕೊಟ್ಟಿದ್ದಲ್ಲ ಪ್ರಸಾದ, ನಮಗದೇ ಗೊತ್ತಿಲ್ಲ ಮೊದಲನೇದು. ಅದನ್ನ ಜೈಗೀಶವಿಯರು ಹೇಳ್ತಾರೆ ಅವರಿಗೆ, ಜಾಂಬುವತಿ ದೇವಿಗೆ, ತೀರ್ಥಾದೀಪಂ ಪ್ರಣಮೇತ್ ವಿಷ್ಣು ಮೂರ್ತಿಂ ತಥಾ ಪ್ರತೀಕಂ ವಿಷ್ಣುದೇವಸ್ಯ ನಾನ್ಯಾತ್ ತೀರ್ಥಾಟನಂ ಪಾದಚಾರೈಕೃತಂ ಚೇತ್ ಪೂರ್ಣಂ ಫಲಂ ಪ್ರಾಪುಹು ಆರ್ಯ ಖಗೇಂದ್ರ. ಭಗವಂತ ಗರುಡದೇವನಿಗೆ ಹೇಳಿದ್ರು, ತೀರ್ಥಾಧಿಪತಿಯಾದ ವಿಷ್ಣುಮೂರ್ತಿಯನ್ನೇ ವಿಷ್ಣುವಿನ ಪ್ರತಿಮೆಯಲ್ಲಿ ಆವಾಹನೆ ಮಾಡಿ ನಮಸ್ಕಾರ ಮಾಡಿ. ನೀವೇನು ಚಿಕ್ಕದು ಪ್ರತಿಮೆ ತೆಗೆದುಕೊಂಡು ಹೋಗಿರ್ತೀರಿ ಸಾಲಿಗ್ರಾಮಾದಿಗಳನ್ನ, ಅದರಲ್ಲಿ ಆ ಕ್ಷೇತ್ರಪಾಲಕನಾದಂಥ ತೀರ್ಥಾಧಿಪತಿಯಾದಂತಹ ವಿಷ್ಣುಮೂರ್ತಿ ಯಾರಿದ್ದಾನೆ ಅವನನ್ನ ಪ್ರತಿಮೆಯಲ್ಲಿ ಆವಾಹನೆ ಮಾಡಿ ನಮಸ್ಕಾರ ಮಾಡಬೇಕಂತೆ. ಅಲ್ಲಿ ಎರಡನೆಯದು, ಎಷ್ಟು ಜನ ಪಾದಚಾರಿಗಳಾಗಿ ತೀರ್ಥಯಾತ್ರೆಗೆ ಹೋಗಿದ್ದೇವೆ. ತೀರ್ಥಾಟನಂ ಪಾದಚಾರೈ ಕೃತಂ ಚೇತ್ ಪೂರ್ಣಂ ಫಲಂ ಪ್ರಾಪುಹು ಆರ್ಯಾಖಗೇಂದ್ರ. ಯಾರು ಕಾಲ್ನಡಿಗೆಯಿಂದ ಸಂಚಾರ ಮಾಡಿಕೊಂಡು ಹೋಗ್ತಾರೆ ಅವರಿಗೆ ಮಾತ್ರ ಪೂರ್ಣ ಫಲ ಬರ್ತದೆ ಯಾತ್ರೆದು, ಮಿಕ್ಕವರಿಗಲ್ಲ. ನಾವು ಗರ್ಭಗುಡಿಯವರೆಗೂ ಕಾರಲ್ಲಿ ಹೋಗಿಬಿಡೋದೆ, ಅದೇನು ಗರ್ಭಗುಡಿ ಒಳಗಡೆ ಬಿಡಲ್ಲ ಕಾರ್, ಆದ್ದರಿಂದ ಇಲ್ಲಾಂದ್ರೆ ಗರ್ಭಗುಡಿ ಒಳಗೂ ಕಾರ್ ತಗೊಂಡು ಹೋಗಿಬಿಡ್ತಾನೆ. ಹಲೋ ಹಾಯ್ ಶ್ರೀನಿವಾಸ ಹಾಗಿದ್ಯಾ ಅಂದ್ಬಿಟ್ಟು ಹಂಗೆ ಹೊರಡ್ಬಿಡೋದು. ನಿಜವಾಗಿ 2 ಗಾವುದ ದೂರ ನಿಲ್ಲಿಸ್ಬೇಕಂತೆ ಗಾಡಿಗಳನ್ನ. ಗಾಡಿಯೋ ನೀವು ಏನ್ರಲ್ಲಿ ಬಂದಿರ್ತೀರೋ ಅದನ್ನ 2 ಗಾವುದ ದೂರ ನಿಲ್ಲಿಸ್ಬೇಕು, 2 ಫರ್ಲಾಂಗು ಅಂತ. ಅಲ್ಲಿಂದ ಅಲ್ಲೆಲ್ಲೋ ಇಳ್ಕೊಂಡಿರ್ತೀವಲ್ಲ, ಇಳ್ಕೊಂಡಿರುವ ರೂಮಿನಲ್ಲಿ ಸ್ನಾನ ಮಾಡಿ ಶುಚಿರ್ಭೂತರಾಗಿ ಒಂದು ಕೈಯಲ್ಲಿ ಒಂದು ಪೂರ್ಣ ಕುಂಭವನ್ನಿಟ್ಟುಕೊಂಡು ಒಬ್ಬ ಯತಿಗಳನ್ನ ಹೇಗೆ ನಾವು ಎದುರುಗೊಳ್ಳುತ್ತೇವೆ ಆ ರೀತಿಯಲ್ಲಿ ಮಾವಿನ ಸೊಪ್ಪು ಅರ್ಶಿನ ಕುಂಕುಮ ಮಂಗಲ ದ್ರವ್ಯಗಳನ್ನಿಟ್ಟುಕೊಂಡು ಹಾಗೆ ಪಾದನಡಿಗೆಯಲ್ಲಿ ಅಲ್ಲಿಂದಲೇ ಪಟ್ಟೆ ಮಡಿಯನ್ನು ಉಟ್ಟುಕೊಂಡು ಶುಭ್ರವಾದ ವಸ್ತ್ರದಲ್ಲಿ ನಡ್ಕೊಂಡು ಬರಬೇಕು ತೀರ್ಥಯಾತ್ರೆಯಲ್ಲಿ ಸ್ವಾಮಿಯನ್ನ ನೋಡ್ಲಿಕ್ಕೆ. ಎಷ್ಟು ಜನ ಮಾಡ್ತಾ ಇದ್ದೇವೆ ನಾವು, ಎಷ್ಟು ಜನ ಮಾಡ್ತಾ ಇದ್ದೇವೆ? ಅದಕ್ಕೆ ಇಲ್ಲಿ ಹೇಳಿದ್ದು ತೀರ್ಥಾಟನಂ ಪಾದಚಾರೈಕೃತಂ ಚೇತ್. ಅಟ್ಲೀಸ್ಟ್ ಅಂತ ಮನೆಯಿಂದ ಕಾಲ್ನಡಿಗೆಯಲ್ಲಿ ನಡ್ಕೊಂಡು ಹೋದ್ರೆ ಕೋಟಿ ಫಲವನ್ನ ಸ್ವಾಮಿ ಕೊಡ್ತಾನೆ, ಅನಂತ ಫಲವನ್ನ ಕೊಡ್ತಾನೆ. ಅದಕ್ಕೆ ನೋಡ್ರಿ, ಪಾದತ್ರಾಣಂ
ಪಾದರಕ್ಷಾಂಚ ಕೃತ್ವ ತೀರ್ಥಾಟನಂ ಪಾದಹೀನಂ ತದಾಹುಹು. ಹೆದರ್ಸ್ಬೇಡಿ ಆಚಾರ್ಯ ಅಂತ ಹೇಳಿಬಿಡ್ರಿ, ಇರೋದೇ ಹೇಳ್ಬಿಡ್ತೇನೆ. ಯಾರು ಪಾದರಕ್ಷೆಯನ್ನು ಹಾಕಿಕೊಂಡು ತೀರ್ಥಯಾತ್ರಾದಿಗಳನ್ನು ಮಾಡ್ತಾರೆ ಅವರಿಗೆ ಮುಂದಿನ ಜನ್ಮದಲ್ಲಿ ದೇವರು ಕಾಲು ತೆಗೆದು ಬಿಡ್ತಾನೆ. ಪಾದಹೀನಂ ತದಾಹುಹು. ಅಟ್ಲೀಸ್ಟ್ ಗಾಡಿನಲ್ಲಾದ್ರೂ ಬಿಡಬೇಕೋ ಇಲ್ವೋ ಚಪ್ಪಲಿಯನ್ನ, ಅಥವಾ ನೀವು ಇಳ್ಕೊಂಡಿರೋ ರೂಮಲ್ಲಾದ್ರೂ ಪಾದರಕ್ಷೆ ಬಿಡಬೇಕೋ ಇಲ್ವೋ? ದೇವಸ್ಥಾನದವರೆಗೂ ಪಾದರಕ್ಷೆಯನ್ನು ಹಾಕೊಂಡೋದ್ರೆ ಅಲ್ಲ ಸುಡ್ತದಾಚಾರ್ಯ, ಸುಡಲಿ ಅಂತಲೇ ಹೇಳ್ತಾ ಇರೋದು. ಎಷ್ಟು ದೇಹವನ್ನ ಶೋಷಣೆ ಮಾಡಿದರೆ, ಕಲ್ಲು ಮುಳ್ಳುಗಳಲ್ಲಿ ಎಷ್ಟು ನಡೆದರೆ ಅಷ್ಟು ಪುಣ್ಯ ಜಾಸ್ತಿ. ಹೌದು, ಹಾಗೆ ಹೋಗಬೇಕು ಅಂತ ಇರೋದು. ಕಾಲಿಗೆ ಮುಳ್ಳು ಚುಚ್ಚತ್ತೆ, ಕಲ್ಲು ಚುಚ್ಚತ್ತೆ, ಅವೆಲ್ಲವನ್ನ ಸಹಿಸಿಕೊಂಡು ಮಾಡಿದ್ರೆ ಅದನ್ನು ತೀರ್ಥಯಾತ್ರೆ ಅಂತ. ಇಲ್ಲಾಂದ್ರೆ ತೀರ್ಥಯಾತ್ರೆ ಆಗಲ್ಲ, ಟ್ರಿಪ್ ಆಗ್ತದೆ ಅಲ್ವಾ? ಅದು ಇವ್ರು ಹೇಳ್ತಾರಲ್ಲ, ಪ್ರವಾಸಕ್ಕೂ ತೀರ್ಥಯಾತ್ರೆಗೂ ವ್ಯತ್ಯಾಸ ಇದೆ. ಸುಖಭೋಗದಲ್ಲಿ ಮಿಂದೆದ್ದಿ ಬರುವುದು ಪ್ರವಾಸ. ಇವತ್ತು ನಾವು ತೀರ್ಥಯಾತ್ರೆಗೆ ಹೋಗ್ತಿಲ್ಲ, ಪ್ರವಾಸಕ್ಕೆ ಹೋಗ್ತಿರೋದು. ಅವನು ಹೇಳುವಾಗಲೂ ಹಂಗೆ ಹೇಳ್ತಾನಲ್ವಾ, ತಿರುಪತಿ ಟ್ರಿಪ್ಗೆ ಹೋಗ್ತಾ ಇದ್ದೀವಿ ಬರ್ತೀರಾಚಾರ್ಯ ಅಂತಲೇ ಕರೆಯೋದು. ಟ್ರಿಪ್ ಅದು ತೀರ್ಥಯಾತ್ರೆ ಅಲ್ಲ. ಹಂಗೆ ಮಾಡಿದರೆ ಅದಕ್ಕೆ ಹೇಳಿದ್ದು, ಪಾದರಕ್ಷೆಯನ್ನಾಕಿಕೊಂಡು ಭಗವಂತನ ಸ್ಥಾನದ ಮುಂದೆ, ದೇವಸ್ಥಾನಾದಿಗಳ ಮುಂದೆ ತಿರುಗಾಡಿದರೆ ಪಾದಹೀನಂ ತದಾಹುಹು, ಕಾಲಿಲ್ಲದಂತೆ ಮಾಡುತ್ತಾನೆ. ಇದೆಲ್ಲ ಆಚಾರ್ಯ ಇದ್ರೆ ಪ್ರಯೋಜನ ಇಲ್ಲ ಅಂತ ಅರ್ಥ. ದೇವಸ್ಥಾನದ ಮುಂದೆ ತಿರುಗಾಡದಂತೆ ಮಾಡಿಬಿಡ್ತಾನೆ ಸ್ವಾಮಿ. ಅದಕ್ಕೆ ಹೇಳಿದ್ರು, ಯೋ ವಾಹನೇ ತುರಿಗೇಚ ಉಪವಿಷ್ಟ ತೀರ್ಥಾಟನಂ ಕುರುತೇಚ ಅರ್ಧಹೀನಂ. ಯಾರು ಓನ್ ವೆಹಿಕಲ್ ಅಲ್ಲಿ ಬರ್ತಾರೆ, ಹಿಂದಿನ ಕಾಲದಲ್ಲಿ ಕುದುರೆ ಗಾಡಿ, ಎತ್ತಿನ ಗಾಡಿ, ಆ ವೆಹಿಕಲ್ ಅಲ್ಲಿ ಬಂದವರಿಗೆ ಅರ್ಧಹೀನಂ, ಅರ್ಧ ಫಲ ಬರ್ತದೆ, ಪೂರ್ಣ ಫಲ ಬರುವುದಿಲ್ಲ. ಪಾದನಡಿಗೆಯಲ್ಲಿ ಬಂದವರಿಗೆ ಮಾತ್ರ ಪೂರ್ಣ ಫಲ, ಮಿಕ್ಕವರಿಗೆ ಅರ್ಧ ಫಲ ಬರ್ತದೆ. ನೋಡಿ ಅದಕ್ಕೆ ಹೇಳಿದ್ದು ನೋಡಿ, ವೃಷಾದೀನಾಂ ವಾಹನೇ ಪಾದಮಾಹುಹು ಪರಾನ್ನಾನಂ ಭೋಜನೆ ವ್ಯರ್ಥಮಾಹುಹು. ಎತ್ತು ಮೊದಲಾದಂಥ ವಾಹನ ಏರಿ, ಅಂದ್ರೆ 4 ಚಕ್ರದ ವಾಹನಗಳನ್ನು ಏರಿಕೊಂಡು ಅಲ್ಲಿಂದ ಇಲ್ಲಿಗೆ ಬರುವಾಗ ಚೆನ್ನಾಗಿ ಹೊಟ್ಟೆ ತುಂಬ ತಿಂದುಕೊಂಡು ಯಾರು ಬರ್ತಾರೆ, ಪರಾನ್ನಾನಂ ಭೋಜನೆ ವ್ಯರ್ಥಮಾಯು. ನೀವು ಯಾರು ಕೊಟ್ಟ ಆಹಾರವನ್ನು ತಿಂತೀರಿ, ನಿಮ್ಮ ಯಾತ್ರೆಯ ಸಂಪೂರ್ಣ ಫಲ ಅವ್ರಿಗೆ ಹೋಗಿಬಿಡ್ತದೆ. ಈಗ ನೀವು ಯಾರೋ ಯಾತ್ರೆಗೆ ಹೊರಟಿದ್ದೀರಾ, ನಮ್ಮ ಮನೆಯಲ್ಲಿ ಮಾಡ್ಕೊಂಡ್ ಬಂದಿದ್ದೀನಿ, ಒಂದಷ್ಟು ಕೋಡುಬಳೆ ನಿಪ್ಪಟ್ಟು ಎಲ್ಲ ತಗೊಂಡೋಗಿ ಯಾತ್ರೆನಲ್ಲಿ ಚೆನ್ನಾಗಾಗ್ತದೆ ಅಂತಂದ್ರೆ, ಆ ತಿನ್ಕೊಂಡು ನೀವು ಯಾತ್ರೆ ಮಾಡಿದ್ರೆ ಯಾರು ಕೊಟ್ಟಿರ್ತಾರೆ ಅವ್ರಿಗೆ ಫಲ ಹೋಗ್ತದೆ. ಅದಕ್ಕೆ ಪರಾನ್ನವನ್ನ, ಇನ್ನೊಬ್ಬರು ಕೊಟ್ಟ ಅನ್ನವನ್ನ ತೀರ್ಥಯಾತ್ರೆ ಮಧ್ಯದಲ್ಲಿ ತಿನ್ನಬೇಡ್ರಿ. ಅದಕ್ಕೆ ಅದೇ ಪುರಾಣ ಹೇಳ್ತದೆ, 3 ಸಮಯದಲ್ಲಿ ನಾವು ಪರಾನ್ನವನ್ನ ತಿನ್ನಬಾರದಂತೆ. ವ್ರತೇಚ ತೀರ್ಥೆ ಅಧ್ಯಯನೆ ಶ್ರಾದ್ದೇಪಿ ಚ ವಿಶೇಷಿತಃ ಪರಾನ್ನಂ ಭೋಜನ ದೇವಿ ಯಸ್ಯಾನ್ನಂ ತಸ್ಯ ತತ್ಫಲಂ. ಲಕ್ಷ್ಮೀದೇವಿಗೆ ಭಗವಂತ ಹೇಳಿದ ಮಾತು ನೋಡಿ. ಯಾವಾಗ ವ್ರತ ಮಾಡುವಾಗ, ಇವತ್ತು ವ್ರತ ಮಾಡುವಾಗ ಯಾರ ಮನೆಯಲ್ಲಿ ಅಡಿಗೆ ಮಾಡ್ತಾರೆ? ಅದಕ್ಕೆ ಅಡಿಗೆಯವರೆಲ್ಲ ಕೋಟ್ಯಾಧಿಪತಿಗಳಾಗ್ತಿದ್ದಾರೆ. ಯಾರ ಮನೆಯಲ್ಲಿ ವ್ರತ ಮಾಡ್ತಿದ್ದಾರೋ ಅವರೆಲ್ಲ ಭಿಕ್ಷಾಧಿಪತಿಗಳಾಗ್ತಾ ಇದ್ದಾರೆ. ವ್ರತ ಮಾಡಿದಾಗ ಮನೆಯಲ್ಲಿಯೇ ಅಡಿಗೆ ಮಾಡ್ಕೊಂಡು ತಿನ್ನಬೇಕು, ಇನ್ನೊಬ್ಬರನ್ನ ಕಡಿಸಿ ಅಡಿಗೆ ಮಾಡೋದಲ್ಲ. ವ್ರತೆ. ಎರಡನೆಯದು ತೀರ್ಥೆ. ಅದಕ್ಕೆ ಹಿಂದಿನ ಕಾಲದಲ್ಲಿ ತೀರ್ಥಯಾತ್ರೆಗೆ ಅವಲಕ್ಕಿ ಬೆಲ್ಲ ತಗೊಂಡೋಗ್ತಿದ್ದು, ಕೆಡಲ್ಲ ಅಂತ. ತೀರ್ಥಯಾತ್ರೆಗೆ ಹೋದಾಗ ಪರಾನ್ನ ತಿನ್ನಬೇಡ್ರಿ, ಅಲ್ಲಿ ಅರಬಟ್ಟಿಗೆಗಳಲ್ಲಿ ತಿನ್ನಬೇಡ್ರಿ ಅಂತ. 3 ಅಧ್ಯಯನ ಮಾಡುವಾಗ ಊಟ ಮಾಡ್ಕೊಂಡು ತಿನ್ನೋದಲ್ಲ, ಎಷ್ಟು ಕಮ್ಮಿ ಇರ್ತದೋ ಅಷ್ಟು ಹೊಟ್ಟೆ ತುಂಬಿಸ್ಕೊಂಡು ಅಧ್ಯಯನ ಮಾಡಬೇಕು, ಅಗ್ನಿ ಸ್ಪರ್ಶ ಮಾಡತಕ್ಕದ್ದಲ್ಲ ಅಂತ ಹೇಳಿದ್ರು. 4ನೇದು ಶ್ರಾದ್ದೇಪಿ, ಶ್ರಾದ್ದ ಮಾಡುವಾಗ ಪರಾನ್ನ ತಿನ್ನತಕ್ಕದ್ದಲ್ಲ. ಹಾಗೊಂದು ವೇಳೆ ತಿಂದ್ರೆ ಏನಾಗ್ತದೆ ಅಂದ್ರೆ, ಪರಾನ್ನ ಭೋಜನ ದೇವಿ ಯಸ್ಯ ಅನ್ನಂ ತಸ್ಯ ತತ್ಫಲಂ. ಯಾರು ನಮಗೆ ಅನ್ನ ಕೊಟ್ಟಿರ್ತಾರೆ ಸಂಪೂರ್ಣ ಫಲ ಅವ್ರಿಗೆ ಹೋಗಿಬಿಡ್ತದೆ. ಅದನ್ನ ಇಲ್ಲಿ ಹೇಳ್ತಾರೆ. ಅದಕ್ಕೆ ತೀರ್ಥಯಾತ್ರೆ ಸಂದರ್ಭದಲ್ಲಿ ಪರಾನ್ನ ತಿನ್ನಬೇಡ್ರಿ. ಮಹಾತ್ಮಾನಂ ವೇದ ವಿಧಾಂ ಯತೀನಾಂ ಪರಾನ್ನಾನಂ ಭೋಜನೆ ನೈವ ದೋಷ. ಆದರೆ ಎಕ್ಸೆಪ್ಷನ್ 2 ವೇದಾಂಗ ನಿಪುಣರಾದಂಥ ಬ್ರಹ್ಮಜ್ಞಾನಿಗಳಿಗೆ, ಯತಿಗಳಿಗೆ ಪರಾನ್ನ ದೋಷ ಇಲ್ಲ. ನಾವೇ ನಮಗೆ ಕೊಟ್ಕೊಂಡ್ಬಿಡೋದಲ್ಲ ಸರ್ಟಿಫಿಕೇಟು. ಅದಕ್ಕೆ ಆಚಾರ್ಯ ನಾನು ಎಲ್ಲಿ ಬೇಕಾದ್ರೂ ತಿಂತೀನಿ, ನಾನು ವೇದಾಂತ ಜ್ಞಾನಿ. ಅವರು ಜ್ಞಾನ ಇಲ್ಲದೆ ತಿಂತಾರೆ, ಅವ್ರಿಗೆ ದೋಷ ಬರ್ತದೆ. ನನಗೆ ಜ್ಞಾನ ಇದೆ ಅಂತ ನನಗೆ ನಾನೇ ಸರ್ಟಿಫಿಕೇಟ್ ಕೊಡ್ಕೊಳ್ಳೋದಲ್ಲ. ಬ್ರಹ್ಮಜ್ಞಾನಿಗಳು ಯಾರು ಅನ್ನುವುದನ್ನು ದೇವರು ನೋಡ್ತಾನೆ. ಯಾರು ಬ್ರಹ್ಮಜ್ಞಾನಿಗಳು ಅವರಿಗೆ ಮತ್ತೆ ಯತಿಗಳಿಗೆ ಮಾತ್ರ ಅದು ದೋಷ ಇಲ್ಲ, ಮಿಕ್ಕವರಿಗೆ ಎಲ್ಲರಿಗೂ ದೋಷ ಇದೆ. ಅದರಲ್ಲಿ ಗೃಹಸ್ಥರಿಗೆ ಮಾತ್ರ ದೋಷ, ಎತ್ತಿಟ್ಟ ಬುತ್ತಿ. ಅದಕ್ಕೆ ವಿನಾಕಥಂ ತೀರ್ಥಯಾತ್ರಂ ಖಗೇಂದ್ರ ಯಾತ್ರಾಫಲಂ ವ್ಯರ್ಥಮಾಹುರ್ಮಹಂತಹ. ಭಗವಂತನ ಕಥೆಗಳನ್ನ ಕೇಳದೆ ತೀರ್ಥಯಾತ್ರೆ ಮಾಡಿದರೆ ಹಾಳು ಹರಟೆ ಹೊಡ್ಕೊಂಡು, ಇನ್ನೊಬ್ಬರ ಮನೆ ಕಷ್ಟ ಸುಖ ಮಾತಾಡಿಕೊಂಡು, ಅವ್ರ ಮೇಲೆ ಇವ್ರು ಚಾಡಿ ಹೇಳ್ಕೊಂಡು, ರುಕ್ಮಿಣಮ್ಮನವರೇ ಗೊತ್ತಾಯ್ತಾ, ನಾನು ಬಹಳ ದಿನದಿಂದ ಕಾಯ್ತಾ ಇದ್ದೇನೆ ಮತ್ತೆ ಹೇಳಬೇಕು ಅಂತ, ತೀರ್ಥಯಾತ್ರೆ ಟೈಮಲ್ಲಿ ಸಿಕ್ಕಿದ್ದು ಒಳ್ಳೇದಾಯ್ತೀರಿ, ಪಕ್ಕದ ಮನೇಲಿ ಶ್ಯಾಮನಮ್ಮನವ್ರು ಇದ್ರಲ್ಲ ಅಂತ ಪ್ರಾರಂಭ ಮಾಡಿಕೊಂಡು ಕಾಶಿ ಯಾತ್ರೆ ಮಾಡಿಕೊಂಡು ಬಂದ್ರೆ ವ್ಯರ್ಥಮಾಹುಹು ಮಹಾಂತಹ. ಅದಕ್ಕಲ್ಲ, ಅದು ಇಲ್ಲೇ ಮಾತಾಡ್ಬೋದಾಯ್ತು, ಫೋನ್ ಇತ್ತು,
ಬೆಂಗಳೂರಿನಲ್ಲೇ ಕಥೆಗಳನ್ನು ಮಾತಾಡಬಹುದಾಗಿತ್ತು. ಅದಕ್ಕೆ ಕಾಶಿಗೆ ಹೋಗಬೇಕಾಗಿತ್ತಂಥದ್ದೇನಿತ್ತು? ಅದಕ್ಕೆ ದಿವವು ರಾತ್ರೌ ಏನ ಶೃಣಂತೆ ದಿವ್ಯಾಂ ಹರೇ ಕಥಾಂ ತೀರ್ಥ ಮಾರ್ಗೇ ಖಗೇಂದ್ರ. ಹಗಲು ರಾತ್ರಿ ಎನ್ನದೆ ದೇವರ ಕೀರ್ತನೆಗಳನ್ನು ಯಾರು ಕೇಳುವುದಿಲ್ಲ, ಯಾರು ತೀರ್ಥಯಾತ್ರೆಯನ್ನು ಮಾಡುವಾಗ ಭಗವತ್ ಕಥಾ ಶ್ರವಣ ಮಾಡುವುದಿಲ್ಲ, ವ್ಯರ್ಥಂ ವ್ಯರ್ಥಂ ತಸ್ಯ ಚ ಆಯುಹು ಗತಂ ವೈ, ಅವರ ಆಯುಸ್ಸು ವ್ಯರ್ಥವಾಗಿ ಕಳೆಯಿತು ಅಂತಲೇ ಅರ್ಥ. ಅಶ್ವಾದಿವತ್ ಗಮನಂ ವಿದ್ಯುತಸ್ಯ, ಹೇಗೆ ಕುದುರೆ ಮೊದಲಾದ ಪ್ರಾಣಿಗಳ ಜೀವಿತಾವಧಿ ವ್ಯರ್ಥವೋ ಹಾಗೆ ಇವೊಂದು ವ್ಯರ್ಥ. ಕುದುರೆಗಳು ಓಡಾಡ್ತವೆ, ನಾವು ಓಡಾಡ್ತೇವೆ. APSRTC ಬಸ್ಸು ಡ್ರೈವರು ದಿನ ಹೋಗ್ತಾನೆ ತಿರುಪತಿಗೆ. ತಿರುಪತಿ ಯಾತ್ರೆ ಫಲ ಬರ್ತದೆ ಅಂತ ಅರ್ಥ ಅಲ್ಲ. ಅವನದು ಹೇಗೋ ನಮ್ದು ಹಾಗೆ ಆಗ್ತದೆ, ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ ಅಂತ ಅರ್ಥ. ಅದಕ್ಕೆ ಕ್ಷೇತ್ರಸ್ಯ ವಿಷ್ಣು ಪೂಜನಾತ್ ಪಾಪನಾಶಃ ಪೂಜಾವತಂ ಅಪರಾಧಂ ವದಸ್ವ ಜಪಾದೀನಂ ಕುರ್ವತಂ ಪಾಪನಾಶೋ ವಿಷ್ಣು ಧ್ಯಾನಾತ್ ಸದ್ಯಃ ಏವ ಅಘನಾಶಃ. ಕ್ಷೇತ್ರವಾಸಿಯಾದಂತಹ ತಿರುಪತಿ ತಿಮ್ಮಪ್ಪನ ಪೂಜೆ ಮಾಡುವುದರಿಂದ, ನಾವು ತೆಗೆದುಕೊಂಡು ಹೋಗಿರುವ ಅಧಿಷ್ಠಾನದಲ್ಲಿ ಪೂಜೆ ಮಾಡಿ ಭಗವಂತನನ್ನ ಅಧಿಷ್ಠಾನದಲ್ಲಿ ಕಾಣುವುದರಿಂದ ನಮ್ಮ ಎಲ್ಲ ಪಾಪಗಳು ನಾಶವಾಗ್ತದೆ. ಎಚ್ಚರಿಕೆ ಇರಲಿ. ಇತರೆ ಕ್ಷೇತ್ರ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ ಅನ್ನುವುದೆಷ್ಟು ನಿಜವೋ, ಪುಣ್ಯಕ್ಷೇತ್ರ ಕೃತಂ ಪಾಪಂ ವಜ್ರಲೇಪೋ ಭವಿಷ್ಯತಿ ಎನ್ನುವುದು ನಿಜ. ಪುಣ್ಯಕ್ಷೇತ್ರಗಳಲ್ಲಿ ಮಾಡಿದ ಪಾಪ ವಜ್ರಲೇಪದಂತೆ. ನಾವು ಮಾಡೋದೇ ಪುಣ್ಯಕ್ಷೇತ್ರಗಳಲ್ಲಿ ಪಾಪಗಳು. ತಿನ್ನಬಾರದನ್ನ ತಿನ್ನೋದು, ನೋಡಬಾರದನ್ನ ನೋಡೋದು, ಮಾತಾಡಬಾರದನ್ನ ಮಾತಾಡೋದು, ಸುಮ್ಮನೆ ಜಗಳ ಕಾಯೋದು, ವ್ಯರ್ಥವಾಗಿ ಕಾಲ ಕಳೆಯೋದು, ಕಾಲ್ ಚಾಚ್ಕೊಂಡು ಮಲಗಿರೋದು, ಇವೆಲ್ಲ ಯಾತ್ರಾ ಕಾಲದಲ್ಲೇ ಮಾಡೋದಾದ್ದರಿಂದ ಯಾವ ಯಾತ್ರೆ ಮಾಡಿದರೂ ನಮಗೆ ಪೂರ್ಣ ಫಲ ಬರುವುದಿಲ್ಲ. ಫಲ ಕೊಡಲ್ಲ ಅಂತಲ್ಲ, ನಮ್ಮಪ್ಪ ಕರುಣಾಶಾಲಿ, ಕರುಣಾಸಾಗರ ಫಲ ಕೊಡುತ್ತಾನೆ. ಅದು ಅತ್ಯಲ್ಪವಾದ ಫಲ ಕೊಡುತ್ತಾನೆ, ಪೂರ್ಣ ಫಲ ಕೊಡುವುದಿಲ್ಲ. ಜಪಾದೀನಾಂ ಕುರ್ವತಾಂ ಪಾಪನಾಶೋ, ತೀರ್ಥಕ್ಷೇತ್ರದಲ್ಲಿ ಎಷ್ಟು ಜಪ ಮಾಡುತ್ತೀರೋ ಅಷ್ಟು ಪಾಪಗಳು ನಾಶ ಆಗಿಬಿಡುತ್ತದೆ. ವಿಷ್ಣು ಧ್ಯಾನ ಸದ್ಯ ಏವ ಅಘನಾಶಃ. ಬೇರೆ ಸಮಯದಲ್ಲಿ ಹಂಗಲ್ಲ. ಇವತ್ತು ಜಪ ಮಾಡಿದರೆ ಯಾವತ್ತೋ ಪಾಪನಾಶ ಆಗ್ತದೆ, ಆ ಜಪ ಫಲ ಕೊಟ್ಟ ಮೇಲೆ. ಅಲ್ಲ, ಹಂಗಲ್ಲ. ಪುಣ್ಯಕ್ಷೇತ್ರಗಳಲ್ಲಿ ಈಗ ಜಪ ಮಾಡಿದರೆ ಇನ್ನೊಂದು ಕ್ಷಣಕ್ಕೆ ಪಾಪಗಳು ನಾಶ ಆಗಿಬಿಡ್ತವೆ. ಸುಮ್ಮನೆ ಇದೊಂದು ಹೇಳಿ ಮುಗಿಸ್ತೇನೆ. ಭಗವಂತನ ರೂಪವನ್ನು ಹೇಗೆ ದರ್ಶನ ಮಾಡಬೇಕು ನಮಗೆ ಗೊತ್ತಿದೆಯಾ? ಚೆನ್ನಾಗಿ ಹೇಳ್ತೀರಾ ಆಚಾರ್ಯ. ಹತ್ರ ಬಂದ ತಕ್ಷಣ ಜರಗಂಡಿ ಅಂತ ಕುತ್ತಿಗೆ ಕೈಯಾಗಿ ತಳ್ಳುತ್ತಾರೆ. ಹೆಂಗೆ ದರ್ಶನ ಮಾಡೋದು ಅಂತ. ಕಣ್ಮುಚ್ಚಿಯಾದರೂ ಭಗವಂತನ ದರ್ಶನ ಮಾಡಿರಿ. ಮೊದಲು ನೋಡಬೇಕಾದದ್ದೇನು ಗೊತ್ತಾ? ಮೊದಲು ಭಗವಂತನ ಪಾದವನ್ನ ನೋಡಬೇಕು. ಪಾದ ಕಾಣದೇ ಇಲ್ಲ ಈಗ. ಮುಖಂ ಚ ದೃಷ್ಟ ನಮನಂಚ ಕಾರ್ಯಂ ಪೃಷ್ಠಾದಿಭಾಗೆ ನಮನನ್ನ ಕಾರ್ಯಂ. ಮೊದಲು ಕಾಲನ್ನ ನೋಡ್ರಿ. ಪಾದದಿಂದ ಆಪಾದ ಮೌಳಿ ಪರ್ಯಂತಂ ಅಂತ, ಪಾದದಿಂದ ತಲೆಯವರೆಗೂ ಒಂದ್ಸತಿ ಕಣ್ಣಲ್ಲಿ ನೋಡ್ಬೇಕಂತೆ. ಅದೇ ನಾವು ಮಾಡುವಂತ ಆರತಿ. ನಯನ ಜ್ಯೋತಿಯ ಬೆಳಗುವೆ ಅಂತ ಕಣ್ಣಿನಲ್ಲಿ ಭಗವಂತನ ಪಾದದಿಂದ ಹಿಡಿದು ಅವನ ಶಿರದವರೆಗೆ, ಶಿಕೆಯವರೆಗೆ ಒಮ್ಮೆ ನೋಡಿಬಿಟ್ರೆ ಅದೇ ನಾವು ಕಣ್ಣಿನಿಂದ ಮಾಡುವಂತ ಆರತಿ. ಹಾಗೆ ನೋಡಿ ಎದುರುಗಡೆಯೇ ನಮಸ್ಕಾರ ಮಾಡಬೇಕು. ಬಲಭಾಗದಲ್ಲಿ, ಭಗವಂತನ ಬಲಭಾಗದಲ್ಲಿ ನಮಸ್ಕಾರ. ಯಾವ ಕಾರಣಕ್ಕೂ ಪೃಷ್ಠಾದಿಭಾಗೆ ನಮನನ್ನ ಕಾರ್ಯಂ, ಭಗವಂತನ ಹಿಂಬದಿಯಲ್ಲಿ ನಮಸ್ಕಾರ ಮಾಡತಕ್ಕದ್ದಲ್ಲ. ನಮಗಂಗಲ್ಲ. ದೇವಸ್ಥಾನದ ಎಲ್ಲಾ ಭಾಗದಲ್ಲೂ ನಮಸ್ಕಾರ ಮಾಡ್ತಾರೆ. ಅಕ್ಕಪಕ್ಕದಲ್ಲಿ ನಮಸ್ಕಾರ ಮಾಡ್ತಾರೆ, ಹಿಂಭಾಗದಲ್ಲಿ ನಮಸ್ಕಾರ, ಈ ಕಡೆ ನಮಸ್ಕಾರ. ಅದು ಯಾವಾಗ ಅಂದ್ರೆ ರಾಘವೇಂದ್ರ ಸ್ವಾಮಿಗಳಂತಹ ಮಹಾನುಭಾವರ ವೃಂದಾವನಕ್ಕೆ ಹೋದಾಗ ಅಷ್ಟದಿಕ್ಕುಗಳಲ್ಲಿ ಎಲ್ಲ ದೇವತೆಗಳಿರ್ತಾರೆ. ಆದ್ದರಿಂದ ಅದನ್ನ ಸ್ಮರಣೆ ಮಾಡಿಕೊಂಡು ಮಾಡೋದು. ಅದು ದೇವರ ಮೂರ್ತಿ ಇದ್ದ ಕಡೆ ಹಿಂದ್ಗಡೆ ನಮಸ್ಕಾರ ಹೇಳಿಲ್ಲ, ಅಲ್ಲೂ ಅಷ್ಟೇ ನಮಸ್ಕಾರ ಹೇಳಿಲ್ಲ. ರಾಯರಿಗೆ ಹಿಂಭಾಗದಲ್ಲೆಲ್ಲ ನಮಸ್ಕಾರ ಮಾಡಿ ಅಂತಲ್ಲ, ಅದು ಸ್ಮರಣೆ ಮಾಡಬೇಕು. ಮುಂದುಗಡೆ, ಅದರಲ್ಲೂ ಬಲಭಾಗದಲ್ಲಿ ಪೃಷ್ಠತೋ ಮಾಡಬೇಡಿ. ಭಗವಂತನ ಮುಂದೆಯೇ ಮುಖಂಚ ದೃಷ್ಟ ನಮನಂಚ ಕಾರ್ಯಂ, ಭಗವಂತನ ಮುಖ ನೋಡಿಯೇ ನಮಸ್ಕಾರ ಮಾಡಬೇಕು ಅಂತ ಹೇಳಿದ್ದು. ಸಾಪಿ ದಿಷಟ್ಕಂ ನಮನಂ ಚಕ್ರೆ. ಎಷ್ಟು ನಮಸ್ಕಾರ ಮಾಡಬೇಕು ಆಚಾರ್ಯ ಅಂತ. ಸಾಲಿಗ್ರಾಮವನ್ನು ಎದುರುಗಡೆ ಇಡಬೇಕಂತೆ. ಸಾಲಿಗ್ರಾಮಂ ಸ್ಥಾಪಯಿತ್ವಾ ಪುರೋಸ್ಯ. ನೀವು ನೋಡಿ, ನಾವು ಉಪಾಸನೆ ಮಾಡುವ ಸಾಲಿಗ್ರಾಮವನ್ನು ಎದುರುಗಡೆ ಇಟ್ಟರೆ 12 ನಮಸ್ಕಾರ ಮಾಡಿದ್ರೆ ಸಾಕಂತೆ. ಸಾಲಿಗ್ರಾಮ ತಗೊಂಡೋಗಲ್ಲ ಆಚಾರ್ಯ. ಇಟ್ ಈಸ್ ವೆರಿ ಪೇನ್ಫುಲ್ ಅಂತ ಯಾರು ಅಂದ್ರೆ 1,00,000 ನಮಸ್ಕಾರ ಮಾಡಬೇಕು. 1,00,000 ನಮಸ್ಕಾರ ಮಾಡ್ತಿರೋ 12 ನಮಸ್ಕಾರ ಮಾಡ್ತಿರೋ ನಿಮಗೆ ಬಿಟ್ಟಿದ್ದು. ಹೆಣ್ಮಕ್ಕಳಿಗೂ ಇದು ಅನ್ವಯಿಸ್ತದೆ. ಯಾರು ತುಳಸಿ ಕಷ್ಟಾದಿಗಳನ್ನ ಮೃತ್ತಿಗೆಗಳನ್ನು ತೆಗೆದುಕೊಂಡು ಹೋಗುವುದಿಲ್ಲ, ಡಬ್ಬಕ್ಕೆ ಹಾಕಿ 1,00,000 ನಮಸ್ಕಾರ ಮಾಡಬೇಕು. ಇಲ್ಲ ತಗೊಂಡು ಹೋಗಿ ಮುಂದೆ ಇಟ್ಟರೆ 12 ನಮಸ್ಕಾರ ಮಾಡಿದರೆ ಸಾಕು ಅಂತ. 12 ನಮಸ್ಕಾರಕ್ಕೆ ಭಗವಂತ 1,00,000 ನಮಸ್ಕಾರ ಮಾಡಿದ ಫಲವನ್ನ ಕೊಡ್ತಾನೆ. ಅದಕ್ಕೆ ಇತ್ತಂ ಕಾರ್ಯಂ ವೈಷ್ಣವೈ ಪರ್ವತಸ್ಯ ಹಿ ಅವೈಷ್ಣವೈ ವಿಪರೀತಂ ಚ ಕಾರ್ಯಂ ಮಧ್ಯಾಂತ್ಯಸ್ಥಃ ಪರ್ವತಾಗ್ರೇ ಅಸ್ತಿ ನಿತ್ಯಂ ರಮಾ ಬ್ರಹ್ಮಾದ್ಯೈ ಪೂಜಿತಂ ಶ್ರೀನಿವಾಸೇನ. ಭಗವಂತ ಮಧ್ವಾಂತರ್ಗತನಾಗಿದ್ದಾನೆ ಅಂತಲೇ ಚಿಂತನೆ ಮಾಡಬೇಕು. ಮಧ್ವಾಂತ್ಯಸ್ಥಃ,
ಮಧ್ವ ಅಂತ್ಯಸ್ಥಃ, ಮಧ್ವಾಂತರ್ಗತ, ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಅಂತಲೇ ಶ್ರೀನಿವಾಸನನ್ನು ಚಿಂತನೆ ಮಾಡಬೇಕು. ಪರ್ವತಾಗ್ರೇ ಅಸ್ತಿ ನಿತ್ಯಂ, ಶ್ರೀನಿವಾಸ ನಿತ್ಯದಲ್ಲಿ ಪರ್ವತೆಯ ಮೇಲೆ ನಿಂತು ರಮಾಬ್ರಹ್ಮಾದಿ ದೇವತೆಗಳಿಂದ ಪೂಜಿಸಲ್ಪಡ್ತಾ ಇದ್ದಾನೆ. ಇತ್ತಂ ಕಾರ್ಯಂ ವೈಷ್ಣವೈ ಪರ್ವತಸ್ಯ, ಆಚಾರ್ಯರೇನು ಕೊಟ್ಟಿದ್ದಾರೆ ತಂತ್ರಸಾರ ಸಂಗ್ರಹದಲ್ಲಿ, ವಾದಿರಾಜಗುರು ಸಾರ್ವಭೌಮರು ಏನು ಹೇಳಿದ್ದಾರೆ ತೀರ್ಥ ಪ್ರಬಂಧದಲ್ಲಿ, ಅದರಂತೆಯೇ ಚಿಂತನೆ ಮಾಡಬೇಕು. ಇದು ಗರುಡ ಪುರಾಣದ ಬ್ರಹ್ಮಕಾಂಡದಲ್ಲಿ ಬಂದಿರೋದು. ಅದಕ್ಕೆ ಅದು ಬಿಟ್ಟು ಬೇರೆ ಯಾವ ರೀತಿ ಚಿಂತನೆ ಮಾಡಿದರೂ ಅವೈಷ್ಣವೈ ವಿಪರೀತಂಚ ಕಾರ್ಯಂ, ಅದು ಅವೈಷ್ಣವ ಚಿಂತನೆ ಆಗ್ತದೆ, ವಿಪರೀತ ಫಲವನ್ನು ಕೊಡುತ್ತದೆ, ಸರಿಯಾದ ಫಲ ಕೊಡುವುದಿಲ್ಲ. ಇದನ್ನು ಹೇಳ್ತಾರೆ. ಶ್ರೀನಿವಾಸ ನಮಗೆ ದರ್ಶನ ಹೇಗೆ ಕೊಡುತ್ತಾನೆ ಅದನ್ನು ನಾಳೆ ನೋಡೋಣ. ಶ್ರೀನಿವಾಸ ಹೇಗೆ ದರ್ಶನ ಕೊಡ್ತಾನೆ ಅಂತ. ಅವ ತಿರುಪತಿ ತಿಮ್ಮಪ್ಪ ವಿಜಯರಾಯರಿಗೆ ಹೇಗೆ ದರ್ಶನ ಕೊಟ್ಟ ಅನ್ನುವುದನ್ನು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸಕ್ಕೆ ಸರ್ವೇಂದ್ರ ಪ್ರೇರಕೇನ ಪ್ರಾಣಪತಿ ನೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕವನ.